ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂ ಫಲಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ವಿಘ್ನೇಶ್ವರ ಪಾದ ಪಂಕಜಂ. ಆಸ್ತಿಕ ಬಂಧುಗಳೇ, ರಾಮಾಯಣ ದರ್ಶನದ ಪ್ರವಚನ ಮಾಲಿಕೆ 84ನೇ ಸಂಚಿಕೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ತಮ್ಮ ಎಲ್ಲರ ವೀಕ್ಷಕರ, ಕೇಳುಗರ ಪ್ರೋತ್ಸಾಹ, ಅವಧಾನ ಮತ್ತು U+ ಯೂಟ್ಯೂಬ್ ಚಾನಲ್ ಅವರ ಇದರ ಸಹಕಾರ, ಇಲ್ಲಿಯ ಎಲ್ಲ ಮುಖ್ಯಸ್ಥರು, ಅದರ ಸಿಬ್ಬಂದಿಗಳು ಮತ್ತು ಈ ಪ್ರವಚನ ಮಾಲಿಕೆಯಲ್ಲಿ ವಾಚನದಲ್ಲಿ ನಮ್ಮ ಜೊತೆಗೆ ಯಕ್ಷಗಾನ, ತೆಂಕುತಿಟ್ಟು ಯಕ್ಷಗಾನದ ಶ್ರೇಷ್ಠ ಭಾಗವತರು, ನನ್ನ ನಿಡುಗಾಲದ ಒಡನಾಡಿ ರವಿಚಂದ್ರ ಕನ್ನಡಿಕಟ್ಟೆಯವರ ಸಕಾಲಿಕ ಸಹಕಾರ, ಮೇಳ ತಿರುಗಾಟದ ಮಧ್ಯೆಯೇ ಅವರು ಸಮಯ ಮಾಡಿಕೊಂಡು ಬರುವಂತಹದ್ದು. ಇನ್ನೊಬ್ಬರು ಗಾಯಕರು ಶ್ರೀಮತಿ ಕಾವ್ಯಶ್ರೀ ಆಜೀರು ಅವರ ಸಹಕಾರ, ಇದೆಲ್ಲ ಯಶಸ್ಸಿಗೆ ಮತ್ತು ಇದರ ಪೋಷಕರು, ಇದರ ಯಾರು ಮಾರ್ಗದರ್ಶಕರಿದ್ದಾರೆ, ಇವರನ್ನೆಲ್ಲ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನೆನಪಿಸಿಕೊಳ್ತಾ ಇದ್ದೇನೆ. ಹಾಗೆ ಲಕ್ಷ್ಮಣನ ಬ್ರಹ್ಮಾಸ್ತ್ರದಿಂದ ವಿಭೀಷಣನ ಮೇಲೆ ಪ್ರಯೋಗ ಮಾಡಿದಂತಹ ಏನು ಅಸ್ತ್ರ ಇದೆ ಇಂದ್ರಜಿತು, ಅದು ವಿಫಲವಾಯಿತು. ಎಲ್ಲರೂ ಸಂತೋಷಗೊಂಡರು. ನಾವು ಯುದ್ಧಕಾಂಡದ 43ನೇ ಸಂಧಿಯನ್ನು ಮುಗಿಸಿ 44ನೇ ಸಂಧಿಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಇಂದ್ರಜಿತುವಿನ ವಧೆ ಅವಸಾನ ಹೇಗಾಯಿತು ಅಂತ ಈ ಸಂಚಿಕೆಯಲ್ಲಿ ನಾವು ನೋಡೋಣ. ಮುಂದೆ ಹೋಗೋಣ. ಶರಣನನು ತಲೆಗಾಯ್ದು ಭರತ ವರಜ ಬಳಿಕಿಲ್ತೆಲ್ದ ಎಲವೋ ಧುರ ಪರಿಷ್ಕೃತನಲ್ಲ ಸರ ಸುಡುನಿಲ್ಲ ಸಾಗಸವಾ ಅರಿಭಟರು ನಾವಿರಲು ನಮ್ಮನು ಶರಣು ಹೊಕ್ಕರಿಗುಪಹತಿಯ ನಾಚರಿಸಬಹುದಿ ಕೂಳ ನೀನೀ ಧನುಜರೊಳಗೆಂದ ಶರಣನನು ತಲೆಗಾಯ್ದು ಓ ತೊರವೆ ಬಹಳ ಸುಂದರವಾಗಿ ನಿರೂಪಿಸಿದ್ದು ಕಾಣುತ್ತದೆ. ಇಂದ್ರಜಿತು ಲಕ್ಷ್ಮಣರ ಯುದ್ಧ ರಾತ್ರಿ ಹಗಲೆನ್ನದೆ 4 ದಿವಸ ನಡೆಯಿತು ಅಂತ ತೊರವೆ ಉಲ್ಲೇಖ ಮಾಡ್ತಾನೆ. ಅನೇಕ ಸಂಗತಿ ಸಂದರ್ಭಗಳಲ್ಲಿ ವಾಲ್ಮೀಕಿ ಆದಿಕವಿಗಳು ಯಾರಿದ್ದಾರೆ, ಶ್ರೀಮದ್ ರಾಮಾಯಣದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು, ಅದಕ್ಕೂ ತೊರವೆಯ ಈ ರಾಮಾಯಣದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿವೆ. ಆದರೆ ಕತೆ ಅದನ್ನು ಅನುಸರಿಸಿಕೊಂಡು ಸಾಗ್ತಾ ಇದೆ. ಕೆಲವು ಘಟನೆಗಳು, ಕೆಲವು ದಿವಸಗಳು, ಸಂದರ್ಭಗಳು, ಕೆಲವು ಉಲ್ಲೇಖಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಆದರೆ ಕಥಾಲೋಪ ನಮಗೆ ಇಲ್ಲಿ ಎಲ್ಲಿಯೂ ಕಾಣುವುದಿಲ್ಲ. ಅದು ನಾವು ಗಮನಿಸಬೇಕಾದ ಮುಖ್ಯ ಅಂಶಗಳಿದರಲ್ಲಿ. ಭಕ್ತ ವಿಭೀಷಣನ ಭಾಗವತೋತ್ತಮನ ತಲೆಯನ್ನು ರಕ್ಷಿಸಿದಂತಹ ಲಕ್ಷ್ಮಣ, ಮಯನ ಮೂಲಕವಾಗಿ ಬ್ರಹ್ಮದೇವರಿಂದ ಕೊಡಲ್ಪಟ್ಟಂತಹ ಏನು ಬಾಣ ಇದೆ ಅದನ್ನು ಇಂದ್ರಜಿತು ನೇರ ವಿಭೀಷಣನಿಗೆ ಪ್ರಯೋಗ ಮಾಡುವಾಗ ಇಡೀ ದೇವತೆಗಳಿಂದ ತೊಡಗಿ ಕಪಿ ಸಂಕುಲದವರೆಗೆ ಜಾಂಬವಾದಿಗಳು ಹೆದರಿದರು. ಆದರೆ ಲಕ್ಷ್ಮಣ ಕೈಯಲ್ಲಿ ಹಿಡಿದಂತಹ ಬ್ರಹ್ಮಾಸ್ತ್ರ ಏನಿದೆ ಅದು ಬ್ರಹ್ಮನಿಂದಲೇ ಚಿರಂಜೀವತ್ವವನ್ನು ಅನುಗ್ರಹಕ್ಕೆ ಪಾತ್ರನಾದ ಪರಮ ಭಾಗವತೋತ್ತಮನಾದಂಥ ವಿಭೀಷಣನನ್ನು ಸಂರಕ್ಷಿಸಿದೆ. ಆ ಲಕ್ಷ್ಮಣ ಹೇಳ್ತಾನೆ, ನೀನು ಯುದ್ಧದಲ್ಲಿ ಪರಿಪೂರ್ಣನಲ್ಲ ಅಂತ ಹೇಳ್ತಾನೆ ಇಂದ್ರಜಿತುವಿಗೆ.
ಯುದ್ಧದಲ್ಲಿ ನೀನು ಪರಿಪೂರ್ಣ ಅಂತ ತಿಳಿಬೇಡ, ಅದಲ್ಲ. ನೀನು ಸುಡು ನಿನ್ನ ಸಾಹಸವನ್ನು. ಶತ್ರುವೀರರಾದಂತಹ ನಮಗೆ ಏನಿದೆ, ನಾವು ಇರಬೇಕಾದರೆ ನಮ್ಮ ಮೊರೆ ಹೊಕ್ಕವರಿಗೆ ನೀನು ಅಪಾಯವನ್ನುಂಟು ಮಾಡಬಹುದು ಹೇಳು. ಔಪಚಾರಿಕವಾಗಿ ನಿಮ್ಮ ವರ ಶಾಪ ಲಂಕೆಯ ಗುಟ್ಟನ್ನು ತಿಳಿಯುವುದಕ್ಕೆ ನಾವು ವಿಭೀಷಣನನ್ನು ನಮ್ಮ ಪಕ್ಷಕ್ಕೆ ಸೇರಿಸಿಕೊಂಡದ್ದಲ್ಲ, ಪಥೀಕರಿಸಿದ್ದಲ್ಲ. ಅವ ಧರ್ಮದ ಮುಖ ಕಂಡು ಬಂದಿದ್ದಾನೆ. ನಮ್ಮಲ್ಲಿ ಧಾರ್ಮಿಕತೆ ಇದೆ, ಸಜ್ಜನಿಕೆ ಇದೆ, ಶೀಲ ಇದೆ, ಈ ಗುಣಗಳನ್ನು ಕಂಡು ಬಂದಿದ್ದಾನೆ. ಅವ ಧರ್ಮಾತ್ಮ ಲಂಕೆಯಲ್ಲಿ ರಾವಣನ ತಮ್ಮ ಅಂತ ನಾವು ಕರ್ಕೊಂಡದ್ದಲ್ಲ, ನಿಮ್ಮ ಗುಟ್ಟು ಹೇಳಲಿಕ್ಕೆ ಜನ ಬೇಕು ಅಂತ ನಾವು ಕರ್ಕೊಂಡದ್ದಲ್ಲ. ಋಷಿಮುನಿಗಳಿಗೆ ದುಷ್ಟರನ್ನು ಕೊಲ್ತೇವೆ ಅಂತ ಮಾತು ಕೊಡುವಾಗ ಒಬ್ಬ ವಿಭೀಷಣ ನಮ್ಮಲ್ಲಿಗೆ ಬರ್ತಾನೆ ಅಂತ ನಮಗೆ ಗೊತ್ತಿಲ್ಲ. ಅಥವಾ ಲಂಕೆಗೆ ನಾವು ಅಭಿಯೋಗ ಮಾಡಲಿಕ್ಕೆ ಸಮುದ್ರದ ತೀರಕ್ಕೆ ಬಂದು ನಿಲ್ಲುವಾಗಲೂ ವಿಭೀಷಣ ಬರ್ತಾನೆ ಅಂತ ನಮಗೆ ಸಂದೇಶ ಇರಲಿಲ್ಲ. ಸೀತಾನ್ವೇಷಣೆ ಮಾಡಿ ಹನುಮಂತ ಬರುವಾಗಲೂ ವಿಭೀಷಣನ ಸಂದೇಶದ ವಾಕ್ಯ ನಮಗೆ ಬರಲಿಲ್ಲ. ನಾವು ಅಧರ್ಮದ ನಾಶಕ್ಕೆ, ಧರ್ಮದ ಪುನರುತ್ಥಾನಕ್ಕೆ ನಾವು ಹೊರಟು ಬಂದವರು. ಅದಕ್ಕೆ ದೇವರು ನಮಗೆ ಕೊಟ್ಟ ಅನುಕೂಲ ಏನು? ವಿಭೀಷಣ ನಮ್ಮನ್ನು ಬಂದು ಸೇರಿದ್ದು. ಅವನಿಗೆ ನಾವು ಆಶ್ರಯ ಕೊಟ್ಟಿದ್ದೇವೆ, ಅಭಯ ಕೊಟ್ಟಿದ್ದೇವೆ. ಅವರನ್ನು ಮರೆ ಹೊಕ್ಕವರನ್ನು ರಕ್ಷಿಸುವುದು ನಮಗೆ, ಸೂರ್ಯವಂಶಿಯರಿಗೆ ಅದು ಬಿರುದು, ಅದು ಕೀರ್ತಿ ನಮಗೆ, ಅದು ಹೆಮ್ಮೆ ನಮಗೆ. ಹಾಗಾದ ಕಾರಣ ನೀನು ಅವನ ಮೇಲೆ ಬಾಣಪ್ರಯೋಗದಂದ್ರೆ ನೀನು ನೀಚ ಅಂತ ಅರ್ಥ. ನೀನು ಒಳ್ಳೆವಂತ ಹೇಳಲಿಕ್ಕೆ ಬರುವುದಿಲ್ಲ. ವಿಭೀಷಣನ ಮೇಲೆ ಹಲ್ಲೆ ಏನು? ನನ್ನ ಮೇಲೆ ಮುಖಾಮುಖಿ ಯುದ್ಧ ಮಾಡು ನೀನು, ಅದು ಮುಖ್ಯ ಅಂತ ಹೇಳ್ತಾನಂತೆ. ಯುದ್ಧ ನೀತಿಯನ್ನು ಅರಿಯದೆ ಮಾಡಿದಿ. ನಾವು ಇರುವಾಗ ಮನುಷ್ಯರಿಗೆ ಕೇಡನ್ನು ಬಗೆಯಬಹುದೇ? ನಿನ್ನ ಬಾಳು ಸುಡು. ಪಾಪ ಮಾರ್ಗದಲ್ಲಿ ಮನಸ್ಸು ಮಾಡಬೇಡ. ನೀನು ರಾಕ್ಷಸರ ಮೈ ಮೇಲೆ ಕೈ ಮಾಡಬಹುದೇ? ನೀನು ಯಾರು? ಚಿಕ್ಕಪ್ಪನ ಮೇಲೆ ಕೈ ಮಾಡುವುದು ಕೂಡುದು. ಹಾಗೆ ಈ ರೀತಿಯಲ್ಲಿ ಅವ ಲಕ್ಷ್ಮಣ ಇಂದ್ರಜಿತುವಿನನ್ನು ಹೇಳ್ತಾನೆ, ಕೇಳೋಣ. ಸಂತವಿಸಿಕೋ ಕೋಪವನು ನಮ್ಮಂತರಂಗದಲಸುವಿರಲು, ಸಾವೆಂತು ಸಂಘಟಿಪುದು ಹರಿಪದ ಭಕ್ತಿಯುಕ್ತರಿಗೆ. ಭ್ರಾತದೆ ಕಿನ್ನೆಲವೋ ಸಾರಿಕೃತಾಂತ ಪುರ ನಿನಗಿಲ್ಲು, ರಣವಿಕ್ರಾಂತ ವಿಜಯಾಂಗನೆಯಲ ಭಯವ ಪಡೆದು ಬಾಗಿಂದ. ಆ ಸಿಟ್ಟು ಮಾಡಬೇಡ, ಸಂತವಿಸಿಕೋ ಕೋಪವನ್ನು. ಸಿಟ್ಟು ಮಾಡುವುದರಿಂದ ಏನೂ ಆಗುವುದಿಲ್ಲ. ಕೋಪ ಸರ್ವನಾಶಕ್ಕೆ ಕಾರಣ. ಸಿಟ್ಟು ಮಾಡುವುದಲ್ಲ, ಬದಲಾಗಿ ನೀನು ವಿವೇಕಿಯಾಗಬೇಕಾದ್ದು ಬಹಳ ಮುಖ್ಯ. ಸಾವಧಾನಿಸಿಕೋ. ನಮ್ಮ ಅಂತರಂಗದಲ್ಲಿ ಹರಿಭಕ್ತರ ಪ್ರಾಣ ಇದೆ. ಭಕ್ತರ ಪ್ರಾಣ ಏನು? ಹರಿಭಕ್ತರು. ಯಾರು ಮಹಾವಿಷ್ಣುವನ್ನು ಪೂಜೆ ಮಾಡುತ್ತಾರೆ, ಭಾಗವತೋತ್ತಮರಿದ್ದಾರೆ, ಅವರ ಪ್ರಾಣ ನಮ್ಮ ಹೃದಯದಲ್ಲಿದೆ. ಅವರ ಪ್ರೀತಿ, ಅವರ ವಿಶ್ವಾಸ, ಅವರ ವಾತ್ಸಲ್ಯ, ಇದು ಹರಿಭಕ್ತರಿಗೆ ಸಾವು ಬರುವುದು ಹೇಗೆ? ಹರಿಭಕ್ತರ ಪ್ರಾಣ ಬೇರೆ ಅಲ್ಲ, ನಮ್ಮ ಅಂತರಂಗ ಬೇರೆ ಅಲ್ಲ ಅಂತ ಹೇಳ್ತಾನೆ ಲಕ್ಷ್ಮಣ. ಅವರನ್ನು ಸಂರಕ್ಷಿಸಬೇಕಾದ್ದು ಮುಖ್ಯ. ಅದರಲ್ಲಿ ವಿಭೀಷಣನವುದು ಹರಿ ಅಂದರೆ ಕಪಿ ಎಂಬ ಅರ್ಥವೂ ಇದೆ. ಆ 77 ಕೋಟಿ ಕಪಿನಾಯಕರು ಯಾರಿದ್ದಾರೆ, 18 ಅರ್ಬುದ ವಾನರ ಸೇನೆ, ಕಪಿ ಸೇನೆ ಯಾರಿದ್ದಾರೆ, ಅವರೂ ಹರಿಭಕ್ತರೇ. ಆ ಕಪಿಗಳು ಭಕ್ತರೇ. ಯಾವ ಭಕ್ತಿ? ಅವರ ಹತ್ರ ಇರುವ ರಾಮನಿಷ್ಠೆ, ಲಕ್ಷ್ಮಣ ನಿಷ್ಠೆ, ಧಾರ್ಮಿಕ ನಿಷ್ಠೆ, ಅವರ ಭಕ್ತಿ, ಅವರ ಪ್ರಾಣ ನಮ್ಮ ಅಂತರಂಗ. ಹಾಗಾದ ಕಾರಣ ಅವರಿಗೆ ಹಲ್ಲೆ ಮಾಡಿ ಕೊಲ್ತೇನೆ ಅಂತ ನೀನು ಸಾವು ಬಂದಿತ್ತು ಅಂತ ಆಲೋಚನೆ ಮಾಡಿದರೆ ಅದು ಅಪರಾಧ. ನೀನು ಯಮನ ಪಟ್ಟಣಕ್ಕೆ ಹೊರಡುವ ಸಿದ್ಧತೆಯಲ್ಲಿದ್ದಿ, ನಿನಗೆ ಭ್ರಾಂತಿ ಯಾಕೆ? ನೀನು ಶೈವಿನಿಗೆ ಮುಖ ಮಾಡಿ ನಿಂತಾಗಿದೆ, ನಿನ್ನನ್ನು ಕಳುಹಿಸುವುದಷ್ಟೇ ಬಾಕಿ ಇರುವುದೆನ್ನುವಂಥದ್ದು. ಒಂದು ವೇಳೆ ನಿನಗೆ ಜಯ ಬರಬೇಕು, ನೀನು ವಿಜಯಲಕ್ಷ್ಮಿಯನ್ನು ಒಲಿಸು. ವಿಜಯಲಕ್ಷ್ಮಿ ನಿನಗೆ ಕೃಪೆ ಮಾಡಬೇಕಾದ್ದು. ಯಾಕೆ ಮಾಡಬೇಕಾದ್ದು? ನೀನು ಸದ್ಧರ್ಮಿಯಾಗಬೇಕು, ನೀನು ಅಧಾರ್ಮಿಕತೆಯನ್ನು ಬಿಡಬೇಕು ಎನ್ನುವುದು ಇದು ಮಾತಿನ ಧ್ವನಿ. ವಿಜಯಲಕ್ಷ್ಮಿ ನಿನಗೆ ಮನಸ್ಸು ಮಾಡಿ ಅನುಗ್ರಹ ಮಾಡಬೇಕಿದ್ರೆ ನಿನ್ನದು ಧರ್ಮದ ದಾರಿ ಬೇಕು. ಮನಸ್ಸನ್ನು ಬಿಗಿ ಹಿಡಿ. ವೀರಲಕ್ಷ್ಮಿಯನ್ನು ನೆನಪು ಮಾಡು. ಪರಾಕ್ರಮವನ್ನು ಮೆರೆಸು ನೀನು. ಆಗ ಪರಾಕ್ರಮವನ್ನು ಮೆರೆಸಿದರೆ
ಜಗತ್ತಿನ ಮುಂದೆ ನೀನು ಬೆತ್ತಲೆಯಾಗುವುದಿಲ್ಲ. ಇಲ್ಲದಿದ್ದರೆ ಜಗತ್ತಿನ ಅಪಹಾಸ್ಯಕ್ಕೆ ನೀನು ಕಾರಣ ಆಗ್ತಿ. ನೀನು ಸಾಯುವುದಿದ್ರೂ ವೀರಲಕ್ಷ್ಮಿಯನ್ನು ಅನುಗ್ರಹದಿಂದ ನೀನು ಸಾಯಬೇಕು, ಒಬ್ಬ ಹೆಬ್ಬೇಡಿಯಾಗಿ ಅಲ್ಲ ಅಂತ ಹೇಳ್ತಾರೆ. ವೀರಲಕ್ಷ್ಮಿಯನ್ನು ನೆನಪು ಮಾಡು. ಜಗತ್ತಿನ ಜನರ ಅಪಹಾಸ್ಯಕ್ಕೀಡಾಗಬೇಡ. ಜನ್ಮ ಜನ್ಮಾಂತರದ ಪಾಪದಿಂದ ನೀನು ಮುಕ್ತನಾಗಬೇಕು. ಯಾಕೆ ಮುಕ್ತನಾಗಬೇಕು? ನಿನಗೆ ಪುನರ್ಜನ್ಮ ಬರುವುದಿಲ್ಲ. ಆ ಜನ್ಮ ಜನ್ಮಾಂತರದ ಪಾಪದಿಂದ ಮುಕ್ತನಾಗಬೇಕಿದ್ರೆ ಧರ್ಮಯುದ್ಧವನ್ನು ಮಾಡು. ಮತ್ತೆ ಹುಟ್ಟದೇ ಇರುವ ನಿನಗೆ ಶಾಶ್ವತವಾದಂಥ ಕೈವಲ್ಯ ನಿನಗೆ ದೊರಕುತ್ತದೆ. ಹುಟ್ಟು ಸಾವು ಇರುವ ಎಲ್ಲರಿಗೂ ಇದು ಸತ್ಯ. ಆದರೆ ಹುಟ್ಟು ಸಾವು ಬಾರದೇ ಇರಬೇಕಿದ್ರೆ, ಅದಕ್ಕಿಂತ ಮೀರಿ ನಿಲ್ಲಬೇಕಿದ್ರೆ ನೀನು ವೀರಲಕ್ಷ್ಮಿಯನ್ನು ನೀನು ಇವತ್ತು ಮೊರೆ ಹೋಗಬೇಕು. ನೀನು ವೀರನಾಗಬೇಕು. ಯುದ್ಧ ಮಾಡಿ ನೀನು ಯುದ್ಧದಲ್ಲಿ ಸಾಯಬೇಕು. ನೀನು ಯಾವುದೋ ಮಾಯೆಯನ್ನು ಅವಲಂಬಿಸಿ ನೀನು ದುರ್ಬಲರನ್ನು ಹೊಡೆಯುವಂತಹದ್ದು, ಹರಿಭಕ್ತರನ್ನು ಹೊಡೆಯುವಂತಹದ್ದು ಮಾಡುವುದಲ್ಲ. ನಿನಗೆ ಸಾಯುಜ್ಯ ಇಲ್ಲ, ವಿಷ್ಣು ಪದ ಇಲ್ಲ ನಿನಗೆ ಅಂತ ಹೇಳ್ತಾನೆ. ಅದಕ್ಕೆ ಅನ್ಯಾಯದ ಮಾರ್ಗವನ್ನು ನೆನೆಯದೆ ನೀನು ಒಳ್ಳೆಯ ಮನಸ್ಸಿನಿಂದ ನೀನು ಯುದ್ಧ ಧರ್ಮ ಏನು, ಆ ಧರ್ಮ ಯುದ್ಧವನ್ನು ನನ್ನ ಹತ್ರ ಮಾಡಬೇಕು ಅಂತವ ಕಿವಿ ಮಾತನ್ನು ಹೇಳ್ತಾನೆ. ಅಂದರೆ ಒಬ್ಬ ಅಪ್ರತಿಮ ವಿಕ್ರಮಿಗೆ ಕಿವಿ ಮಾತು ಹೇಳುವ, ಧಾರ್ಮಿಕತೆಯನ್ನು ಎಚ್ಚರಿಸುವ ಒಂದು ಲಕ್ಷ್ಮಣನ ಇಲ್ಲಿ ಇದ್ದಂಥ ಅಂತಃಸತ್ವ, ಅವನ ಸ್ವಸ್ವರೂಪ ಜ್ಞಾನ ಮತ್ತು ಯಾವ ರೀತಿ ಧಾರ್ಮಿಕತೆ ಇದೆ ಅಂತ ನಾವು ನೋಡಬೇಕಾದ್ದು ಮುಖ್ಯ. ಇಂದ್ರಜಿತುವಿನ ಮಾತು ಕೇಳೋಣ. ಬಲ್ಲೆವಾವ್ ಹೇಳದಿರು ನಿಲ್ನಯ ಬಲ್ಲವಿಕಿ ಸಾಕು, ಎಮ್ಮ ಪರಿಯನು ಗೆಲ್ಲದಲ್ಲಿ ತೋರಿಸುವೆ, ಎಮ್ಮ ಪರಿಯನು ಗೆಲ್ಲದಲ್ಲಿ ತೋರಿಸುವೆ, ತಡವೇ ಕೊಂದು ನಿಮಿಷದಲ್ಲಿ ಬಿಲ್ಲ ಬಲುಮೆಯ ಈಕ್ಷಿಸೆನುತ್ತವೆ, ಬಲ್ಲಿದನ ಸಗಭವನ ಕರೆಸೆಲ್ನೆಲ್ಲವೇತಕೆ ಎನ್ನುತ್ತ ಹೂಳಿದ ನಂಬಿ ನಬುದಿಯಲಿ ಬಲ್ಲೆವಾವ್ ಹೇಳದಿರು ನಿನ್ನಯ ಬಲ್ಲವಿಕೆ ಸಾಕು. ಮನುಜ ನೀನು ಯಾವುದನ್ನು ಹೇಳಬೇಡ ಲಕ್ಷ್ಮಣ, ಇದೆಲ್ಲ ನನಗೆ ಗೊತ್ತಿದೆ. ವೇದವಿಧನಾದಂತಹ ಜ್ಯೋತಿರ್ಗಣಿತ ತಿಳಿದಿರುವಂತಹ ರಾವಣನ ಮಗ ನಾನು, ನನಗದೆಲ್ಲ ಗೊತ್ತಿದೆ. ನೀನು ಧರ್ಮಾಧರ್ಮಗಳ ವಿಮರ್ಶೆ ನನ್ನಲ್ಲಿ ಮಾಡಬೇಕಾಗಿಲ್ಲ. ನಿನ್ನ ಜ್ಞಾನ ಸಾಕು. ಒಂದು ನಿಮಿಷದಲ್ಲಿ ನಾನು ಗೆಲ್ಲುವ ರೀತಿಯನ್ನು ನಿನಗೆ ತಿಳಿಸ್ತೇನೆ ಹೇಳ್ತಾನೆ. ಹೇಗೆ ಗೆಲ್ಲಬೇಕು ಅಂತ ನನಗೆ ಗೊತ್ತುಂಟು. ನನ್ನ ಬಿಲ್ಲಿನ ಸಾಮರ್ಥ್ಯ ನೋಡು, ಬಲಶಾಲಿಯಾದಂಥ ನಿನ್ನ ಅಣ್ಣನನ್ನು ಕರೆಸುವಂತ ಮತ್ತೊಮ್ಮೆ ಹೇಳ್ತಾನೆ ಇಂದ್ರಜಿತು. ರಾಮ ಬರಲೇಬೇಕು, ನಿನ್ನಿಂದ ನನ್ನನ್ನು ಕೊಲ್ಲುವುದಕ್ಕೋ ಗೆಲ್ಲುವುದಕ್ಕೋ ಅಸಾಧ್ಯ ಅಂತ ಹೇಳ್ತಾರೆ. ಹಾಗೆ ಬಾಣಗಳ ಸಮುದ್ರದಲ್ಲಿ ಲಕ್ಷ್ಮಣನನ್ನು ಮುಳುಗಿಸಿದ ಅಂತ ಕವಿಯಲ್ಲಿ ಹೇಳ್ತಾನೆ, ಯುದ್ಧ ಮಾಡಿದ. ಆದರೆ ಬಾಣ ಪ್ರಯೋಗ ವಿಧಿಯಲ್ಲಿ ಲಕ್ಷ್ಮಣನನ್ನು ಕೆಣಕಿದರೆ ಶುಭ ಲಕ್ಷಣನಾದಂತಹ ಮಾತ್ರ ಅಲ್ಲ, ಕುತೂಹಲಗಳನ್ನು ಹುಟ್ಟಿಸುವ ಕಠಿಣ ರೂಪಿಯಾದಂತಹ ಲಕ್ಷ್ಮಣ ಅಂತ ಇಲ್ಲಿ ತೊರವೆ ಹೇಳ್ತಾನೆ. ಇಂತಹ ಅವನ ಸಾಮರ್ಥ್ಯ, ಯುದ್ಧದ ಕೌತುಕ ಲಕ್ಷ್ಮಣನದ್ದು ಇಂದ್ರಜಿತು ಕಾಳಗದಲ್ಲಿ ಅಭೂತಪೂರ್ವ. ಎಂಥವನಿಗೂ ದಿಗಿಲು ಮಾಡುವಂತಹದ್ದು ಕಾಣುತ್ತದೆ. ಕಠಿಣ ರೂಪಿ ಲಕ್ಷ್ಮಣನ ಬಾಣ ಸುಮ್ಮನೆ ಕೂತುಕೊಳ್ಳುತ್ತದ. ಶತ್ರುವೀರನ ಬಾಣಗಳನ್ನು ಕಡಿದು ಹಾಕಿದಂತೆ, ಬಾಣಗಳ ವಿನಿಯೋಗದಲ್ಲಿ ಭೂಮಿ ಆಕಾಶಗಳನ್ನು ತುಂಬಿದಂತೆ, ಲಕ್ಷ್ಮಣ ಬಾಣ ಬಿಡುವ ಜಾಣ್ಮೆಯನ್ನು ಕಂಡು ದೇವತೆಗಳು ಸಂತೋಷದಿಂದ ಉದ್ಗಾರ ಮಾಡಿದಂತೆ. ಆಹಾ, ಅವರಿಗೆ ಸಂತೋಷ ಆಯ್ತಂತೆ, ಸಂತೋಷ ಕೊಟ್ಟಿದಂತೆ, ಆತಂಕ ಕೊಡಲಿಲ್ಲ ಅಂತ ಹೇಳ್ತಾರೆ. ಕಸ್ತೂರಿಯ ನೀರಿನಲ್ಲಿ ಅದ್ದಿದ ಪರಿಮಳದ ಹೂಗಳನ್ನು ಲಕ್ಷ್ಮಣನಿಗೆ ಅರ್ಚನೆ ಮಾಡ್ತಾ ಇದ್ರಂತೆ ದೇವತೆಗಳು ಆಕಾಶದಿಂದ. ಸಂತೋಷ ಆಯ್ತಂತೆ. ಏನು ವಿಕ್ರಮ, ರಾಮ ಸಹೋದರನ ಯುದ್ಧದ ವೈಖರಿ ಏನು ಅಂತ ಕಸ್ತೂರಿ ನೀರಿನಲ್ಲಿ ಮುಳುಗಿಸಿದ ಹೂವಿನ ಅರ್ಚನೆಯನ್ನು ಶೇಷಾವತಾರಿಯಾದ ಲಕ್ಷ್ಮಣನಿಗೆ ಮಾಡಿದರು, ಅವರು ಪೂಜೆ ಮಾಡಿದರು ಅಂತ ಕವಿ ಹೇಳ್ತಾನೆ. ಮಾತ್ರ ಅಲ್ಲ, ರಾಕ್ಷಸರ ಸುವಾಸನೆಯ ಬಿಳಿಯ ಬಟ್ಟೆಯನ್ನು ನಿವಾಳಿಸಿ ಆರ್ಭಟಿಸುತ್ತಾ ಇದ್ದನಂತೆ ಇವ. ಹಾಗೆ ಆದರೂ ಯುದ್ಧದಲ್ಲಿ ಲಕ್ಷ್ಮಣನ ಕೈ ಮೇಲೆ ನಿಂತಿದೆ ಅಂತ ಹೇಳ್ತಾನೆ. ಮುಂದೆ ನೋಡುವ.
ಬಿಸಿ ಬಿಸಿಯ ಬೋಳೆಗಳ ತಳಪದ ರಸುಮೆಗಳ ಕವಲಂಬುಗಳ ದಾಳಿಸುವ ಕಣಲಿಗೆಯ ಲಗುಗಳ ಕುಪ್ಪಿಗೆಯ ಕೋಲುಗಳ ಎಸಳಲಗು ಕವಲಂಬು ಕತ್ತರಿವೆಸರ ಕಣೆಗಳ ದಾಳಿಗಳು ದತ್ತಿಸಿದವು ಎರಡಂಕದ ನರಾಸುರವೀರ ರೆಸುಗೆಯಲಿ ಈ ವಿಶೇಷವಾದ ಬಾಣಗಳನ್ನು ತೊರವೆ ಇಲ್ಲಿ ವರ್ಣಿಸಿದ್ದಾನೆ. ಬಿಸಿ ಬಿಸಿ ಬೋಳೆಯಂಬು ಸೂರ್ಯ ಕಿರಣಗಳನ್ನು ನಾಚಿಸುವಂತಹ, ಕಿರಣಗಳನ್ನು ಸೂಚಿಸುವಂತಹ ಕವಲಂಬು, ಕಣ್ಣು ಕೋರೈಸುವಂತಹ ಕಣಲಿಗೆ ಬಾಣ, ಚೂಪಾದ ಮೊನೆ ಇರುವ ಕುಪ್ಪಿಗೆ ಬಾಣ, ಎಸಳು ಬಾಣ, ಕವಲಂಬು, ಕತ್ತರಿ ಬಾಣಗಳು ಅಂತ ಒಂದಷ್ಟು ಬಾಣಗಳ ವಿಷಯವನ್ನು ಇಲ್ಲಿ ಕವಿ ಬಹಳ ಸೊಗಸಾಗಿ ಇಲ್ಲಿ ನಿರೂಪಿಸಿದ್ದು ಕಾಣುತ್ತದೆ. ಇಂದ್ರಜಿತ್ತು ಮತ್ತಿವರ ಯುದ್ಧದ ವಿಶಿಷ್ಟತೆ ಇಡೀ ರಾಮಾಯಣದಲ್ಲಿ ಬಹಳ ಅಪೂರ್ವವಾದಂತಹ ವರ್ಣನೆ ತೊರವೆಯದ್ದು ಕಾಣುತ್ತದೆ. ಸಾಮರ್ಥ್ಯದಿಂದ ರಥವೇರಿದ ಇಂದ್ರಜಿತ್ತು ಒಂದು ಕಡೆಯಲ್ಲಿ ಸರ್ವಸನ್ನದ್ಧನಾಗಿ ಕಾಲುಗಳನ್ನೇ ರಥವಾಗಿ ನಿಂತಹ ಲಕ್ಷ್ಮಣ ಒಂದು ಕಡೆಯಲ್ಲಿ. ನೋಡಿ, ಅಸಮಾನ ವೀರರು. ಇಂದ್ರಜಿತ್ತುವಿನ ಹತ್ರ ಎಲ್ಲ ಇದೆ, ರಥ ಹಾಕುದಿಲ್ಲ, ಅದು ಲಕ್ಷ್ಮಣನೇ ಹೇಳಿದ್ದು. ಎರಡೆರಡು ಸಲ ರಥ ತುಂಡಾದಾಗ, ರಥ ಮುರಿದಾಗ ನೀನು ರಥ ಏರು, ಸಾರಥಿ ಸಹಿತ ಬಾ, ನೀನು ಕವಚವನ್ನು ತೊಟ್ಟುಕೋ, ಆಯುಧ ಹಿಡಿ, ನಿರಾಯುಧನ ಮೇಲೆ ಹಲ್ಲೆ ಇಲ್ಲ ಅಂತ ಹೇಳಿದ್ದಾನೆ. ಹಾಗೆ ಎಲ್ಲ ರೀತಿಯ ಯುದ್ಧದ ಬೇಕಾದಂತಹ ಸವಲತ್ತುಗಳು ಇಂದ್ರಜಿತ್ವತ್ತ ಇತ್ತು. ಏಕಾಂಗ ವೀರನಾಗಿ ಬರೇ ಕಾಲುಗಳಲ್ಲಿ ನಿಂತ ಅಂತ ಕವಿ. ಕಾಲುಗಳನ್ನೇ ರಥವಾಗಿದ ಲಕ್ಷ್ಮಣನ ಯುದ್ಧ. ಚಮತ್ಕಾರ, ನಟನೆ, ಪ್ರತಿಜ್ಞೆ, ಸೊಗಸು, ರಭಸ, ಸರಸ, ವಿರಸ ಇವರಲ್ಲಿ ಬಾಣಗಳನ್ನು ಬಿಡುವ ತೊಡುವ ಕ್ರಮ ನೋಟಕರಿಗೆ ಹಬ್ಬವಾಯಿತು. ದೇವತೆಗಳು ಮೆಚ್ಚಿದ್ರು ಈ ವೀರರ ಯುದ್ಧ. ಯುದ್ಧದಲ್ಲಿ ಅತಿಕಾಯ ವೀರನನ್ನು ಕೊಂದ ಉತ್ಸಾಹದ ಗರ್ವಕ್ಕೆ ಇದು ಸಿಡಿಲಿ ಅಂತ ಪ್ರಯೋಗ ಮಾಡಿದನಂತೆ. ಹೇಳಿ, ಅತಿಕಾಯನನ್ನು ಕೊಂದಿದ್ಯಲ್ಲೋ ಅದಕ್ಕೆ, ಶೂರ್ಪನಖಿಯ ಕರ್ಣನಾಸಾಚ್ಛೇದ ಮಾಡಿ ಮಾನವಂಗ ಮಾಡಿದ್ಯಲ್ಲೋ ಆ ಸಾಹಸದ ದೀಪಕ್ಕೆ ಬಿರುಗಾಳಿ ಅಂತ ಪ್ರಯೋಗ ಮಾಡಿದ. ಚಾಡಿಕೋರರನ್ನು ಕೇಳಿದ ಧೀರತನಕ್ಕೆ, ಚಾಡಿಕೋರ ಅಂದರೆ ವಿಭೀಷಣ, ಅವನ ಮಾತು ಕೇಳಿದ ಧೀರತನಕ್ಕೆ ನೀನು ಯಮನ ಮನೆಗೆ ಹೋಗುವಂತ ಬಾಣ ಬಿಡ್ತಾನಂತೆ ಇಂದ್ರಜಿತ್ತು. ಆದರೆ ಆ ಎಲ್ಲ ಬಾಣಗಳನ್ನು ಲಕ್ಷ್ಮಣ ಕತ್ತರಿಸಿ ಹಾಕಿದ. ಬಾಣ ಪ್ರಯೋಗ ಮಾಡಿದ್ದನ್ನು ಕಡಿಯುವ ವಿದ್ಯೆ ಲಕ್ಷ್ಮಣನಿಗೆ ಗೊತ್ತಿತ್ತು. ಕಡಿದ ತಕ್ಷಣವೇ ಮತ್ತೊಂದನ್ನು ಪ್ರಯೋಗಿಸುವ ವಿಧಿ ಕರಗತವಾಗಿತ್ತು. ನಗೆಯಾಡಿದನಂತೆ, ನಿನ್ನ ದರ್ಪದ ಮಾತು ಸುಂದರವಾಗಿದೆ, ಕೇಳಲಿಕ್ಕೆ ಚಂದ, ಇದು ಕಿವಿಗೆ ಸೊಗಸು, ಆದರೆ ಆಚರಣೆಗೂ ಅಲ್ಲ, ಅನುಷ್ಠಾನಕ್ಕೂ ಅಲ್ಲ ಹೇಳಿದನಂತೆ. ಮಾತ್ರ ಅಲ್ಲ, ಹಿಂದಿನಿಂದ ನಮ್ಮ ಸರ್ಪಾಸ್ತ್ರದಲ್ಲಿ ಹೆಡೆಮುರಿ ಕಟ್ಟಿದ್ದಕ್ಕೆ ಇಕೋ ನಿನ್ನ ತಲೆಹರಟೆಗೊಂದು ಬಾಣ ಅಂತ, ಇವನು ಮಾಯಾಬಾಹುಳ್ಯದಿಂದ ಕತ್ತಲೆಯನ್ನು ನಿರ್ಮಾಣ ಮಾಡಿದ್ದಕ್ಕೆ ಹೀಗೆ ಒಂದು ಬಾಣ. ಹೀಗೆ ಬೇರೆ ಬೇರೆ ಒಂದೊಂದು ಪ್ರಕರಣವನ್ನು ಹೇಳಿ, ನೀನು ಮಾಯಾಸೀತೆಯ ಪ್ರಕರಣ ಮಾಡಿದ್ದಕ್ಕೊಂದು ಬಾಣ. ಹೀಗೆ ಲಕ್ಷ್ಮಣನು ಪ್ರತಿಯಾಗಿ ನಿನಗೆ ಸಾವಿನ ಸುಗ್ಗಿ ಅಂತ ಬಾಣ ಬಿಡ್ತಾನೆ. ಇಂದ್ರಜಿತ್ತುವ ಮಹಾಸ್ತ್ರ, ಇವನ ಬಾಣಗಳು ಪರಸ್ಪರ ಯುದ್ಧದಲ್ಲಿ ನಡೆಯಿತು. ಎಲ್ಲ ಇದ್ದದ್ದೇ ಪರಸ್ಪರ ನಡೆಯುವಂಥದ್ದು. ಆದರೆ ಲಕ್ಷ್ಮಣನ ಮೇಲೆ ಇಂದ್ರಜಿತ್ತನ ಬಾಣ ಪ್ರಯೋಗ ಮಾಡಿದ ವಿಧಾನಗಳನ್ನೊಮ್ಮೆ ನೋಡುವ. ಬಾಣ ವಿದ್ಯಾಭ್ಯಾಸದಲ್ಲಿ ಕಟ್ಟಾಣಿಗಳ ತ್ರೇತೆಯಲಿ ಕಡು ಜಾಣರಲ್ಲ, ಜಡತೆ ಹುಗದಾಗವ ವಿಚಿತ್ರದಲ್ಲಿ ತಾಣು ಶೈಲೋದ್ಧರಣ ಸುತನ ತಾಣು ಚಾಪ ನಿಖಂಡನಾನುಜ ರೂಣೆ ಹೊಗೆದೆ ಚಾಡಿದರು ಮೆಚ್ಚಲು ಸುರವ್ರಾತ. ಇಂದ್ರಜಿತ್ತು ಬಾಣ ಪ್ರಯೋಗ ಮಾಡಿದ್ದಲ್ಲಿಗೆ ಲಕ್ಷ್ಮಣನಿಗೆ ಬಾಣದ ಮಾಲೆಯ ರೀತಿಯಲ್ಲಿ ಬಿತ್ತಿಡ್ತಾನೆ. ಅದೇ ರೀತಿ ಲಕ್ಷ್ಮಣನ ಪ್ರಯೋಗದಲ್ಲಿ ಇಂದ್ರಜಿತ್ವಿಗೆ ಬಾಣದ ಮಾಲೆ, ಹಾರವೇ ಬಿತ್ತು ಅಂತ ಕವಿ ಇಲ್ಲಿ ವರ್ಣಿಸ್ತಾನೆ. ಪರಸ್ಪರ ರಾಮ ಸಹೋದರನು ರಾವಣ ಕುಮಾರನು ಸಮತುಲ್ಯರಾಗಿ ಸರಿಸಮನಾಗಿ ಪ್ರಯೋಗ ಮಾಡ್ತಾ ಇದ್ದರಂತೆ. ವಿರಾಧನನ್ನು ಕೊಂದ ರಾಮನ ತಮ್ಮನ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡುತ್ತಾನೆ. ಜಯಭಾಮಿನಿ, ವಿಜಯಲಕ್ಷ್ಮಿ ಇಬ್ಬರ ಯುದ್ಧ ಕೌಶಲವನ್ನು ಕಂಡು ಸಂತೋಷಪಟ್ಟಂತೆ ನಿಂತು ಯಾರ ಬದಿಗೆ ಹೋಗುವುದು ನಾನಂತ ಅವಳಿಗೂ ಗೊಂದಲ ಆಯಿತು. ದೇವತೆಗಳು
ಆ ರೀತಿ ಸಂತೋಷ ಪಡುವ ಯುದ್ಧ. ತ್ರೇತಾಯುಗದಲ್ಲಿರುವ ಅಪೂರ್ವ ಯುದ್ಧ ವಿಕ್ರಮಿಗಳಿಬ್ರು ಅಂತ ಇಲ್ಲಿ ಕವಿ ವರ್ಣಿಸ್ತಾನೆ. ಸಮತುಲ್ಯರಾಗಿ, ಒಬ್ಬರಿಗೊಬ್ಬರು ಮಿಗಿಲಾಗಿ, ಒಬ್ಬರಿಗೊಬ್ಬರು ಸರಿಸಮರಾಗಿ, ಸಮ ಅಸಮ ಅಸಮ ಸಮ ತುಲ್ಯರಾಗಿ ಯುದ್ಧ ಮಾಡಿದರು. ತ್ರೇತೆಯಲ್ಲಿ ಇಂತಹ ಯುದ್ಧ ನಡೀಲಿಲ್ಲ, ಒಬ್ಬರು ಸಮಾನ ವಿಕ್ರಮಿಗಳಾಗಿ ಕಾದಿದ್ದಿಲ್ಲ ಅಳ್ತಾನೆ. ಇಬ್ಬರು ಕಾಳಗದಲ್ಲಿ ಉತ್ಸಾಹ ಚತುರರು ಅಂತ ಕವಿ ವರ್ಣಿಸ್ತಾನೆ. ಶಿವನ ಕೈಲಾಸವನ್ನೆತ್ತಿದ ರಾವಣನ ಮಗ ಒಂದು ಕಡೆಯಲ್ಲಿ, ಶಿವಧನುಸ್ಸನ್ನು ಎತ್ತಿದ ರಾಮನ ಸಹೋದರ ಇನ್ನೊಂದು ಕಡೆಯಲ್ಲಿ. ಇಬ್ಬರಿಗೂ ಹಾಗೆ, ಲಕ್ಷ್ಮಣನಿಗೆ ಪಿತೃಸ್ಥಾನದಲ್ಲಿ ರಾಮ, ಇಂದ್ರಜಿತ್ವಿಗೆ ನೇರ ತಂದೆ ರಾವಣ, ಕೈಲಾಸನ್ನೆತ್ತಿದ ರಾವಣನ ಮಗ, ಶಿವಧನುಸ್ಸನ್ನೆತ್ತಿದ ರಾಮ ಸಹೋದರ. ಅವರು ಮೆರೆದರು, ಕ್ರೋಧಾಗ್ನಿಯಂತೆ ಸಮದೂರದಲ್ಲಿ ನಿಂತರು. ಕವಿ ಇಂದ್ರಜಿತ್ ಕಾಳಗವನ್ನು ತುಂಬ ಚೆನ್ನಾಗಿ ತಮ್ಮ ನಂಬಿಕೆಯ ಬಿಲ್ಲು ಬಾಣಗಳನ್ನು ಬಿಲ್ಲಿನಿಂದ ಬಾಣ ಸುರಿದರು. ಹೀಗೆ ಅವರ ಇಬ್ಬರು ವೀರರ ಕ್ರೋಧ ಬತ್ತಿತು ಅಂತ ಒಂದು ಕಡೆಯಲ್ಲಿ ಹೇಳ್ತಾನೆ. ಅವರನ್ನಂಟಿದ್ದ ಭಾರೀ ಪರಾಕ್ರಮ ಮರೆಯಾಯಿತು, ವೀರತನದ ಮಾತುಗಳಿಗೆ ತೆರೆ ಬಿತ್ತು ಅಂತ ಕವಿ ಹೇಳ್ತಾನೆ. ಇಬ್ಬರು ಆಯಾಸ ಆಯ್ತಂತೆ, ದೇಹವನ್ನು ತ್ಯಜಿಸಬೇಕೆಂಬಷ್ಟು ಕಷ್ಟವಾಯಿತಂತೆ ಆತ್ಮನಿಗೆ. ನಿನ್ನ ದೇಹವನ್ನು ತ್ಯಜಿಸಬೇಕು, ಸಾಧ್ಯ ಇಲ್ಲ ಅಂತ ಆಯ್ತಂತೆ. ಎರಡೂ ಕಡೆಯ ಸೈನ್ಯ ಯುದ್ಧ ತ್ಯಜಿಸಿ ಶಿಸ್ತಿನಿಂದ ನಿಂತಿತು ಅಂತ ಕವಿ ಇಲ್ಲಿ ಬಹಳ ಸೊಗಸಾಗಿ ಹೇಳ್ತಾನೆ. ಬಳಲಿಕೆ ಆಯಿತು, ದೇವತೆಗಳು ನೋಡಿದರು. ದೇವಾಸುರ ಗುರುಗಳಿಬ್ಬರಿಗೂ ಕಮಂಡಲುವಿನಲ್ಲಿದ್ದಂಥ ಅಮೃತದ ಔಷಧಿಗಳನ್ನು ಕಳುಹಿಸಿದ್ರಂತೆ. ಅವರವರ ಗುರುಗಳು ಅದನ್ನು ತೆಗೆದುಕೊಂಡು ಪ್ರಚಂಡ ಬಲಿಶಾಲೆಗಳಿಗೆ ಬಂದ್ರಂತೆ. ಹೀಗೆ ಇಬ್ಬರಿಗೂ ಸಹಾಯ ಮಾಡಲಿಕ್ಕೆ ಅವರವರ ಪಕ್ಷದವರು ಬಂದ್ರಂತೆ. ನೋಡೋಣ. ಇಬ್ಬರಿಬ್ಬರ ನೌಷಧಿಗಳೆಂಬೆದ್ದಿಸಿದರ ಹವಕೆ ಕಿಂದಣ ಹಬ್ಬುಗೆಯ ಹಾಗೆ ಪಾಡಿ ಗಿಮ್ಮಿಗಿನಲು ಸಮ್ಮರಕ್ಕೆ, ಕಿಂದಣ ಹಬ್ಬುಗೆಯ ಹಾಗೆ ಪಾಡಿ ಗಿಮ್ಮಿಗಿರಲು ಸಂಗರಕ್ಕೆ, ಉಬ್ಬರಿಸಿ ಬಿಲುದನಿಗಳಲ್ಲಿ ಬಲು ಬೊಬ್ಬೆಯಲಿ ಲಳಿಯೇರಿ ನಿಂದಿರಲಿಬ್ಬರಿಬ್ಬರಿಗಿತ್ತರುತ್ತಮ ದಿವ್ಯ ಕವಚಗಳ, ದಿವ್ಯ ಕವಚಗಳ ತೊರವೆ ಬಹಳ ವರ್ಣನೆಯನ್ನು ಕೊಡ್ತಾನೆ. ನಾವು ಇಂತಹ ಘಟನೆಗಳು, ಈ ಅಮೃತ ಬರುವಂತಹದ್ದು, ಬಾಣ ಬರೋ ದೇವತೆಗಳ ಗುರುಗಳು ಬರುವಂತಹದ್ದು, ವಾಲ್ಮೀಕಿ ಅಂತಹ ವಿಜೃಂಭಣೆ ಅತಿವೈಭವೀಕರಣ ನಮಗೆ ವಾಲ್ಮೀಕಿಯಲ್ಲಿ ಕಾಣುವುದಿಲ್ಲ. ಆದರೆ ತೊರವೆ, ಯುದ್ಧ ವೀರರಸದಲ್ಲಿ ಉತ್ಸಾಹವುಳ್ಳಂತಹ ತೊರವೆ ಯುದ್ಧಕಾಂಡದಲ್ಲಿ ಬಹಳ ವರ್ಣನೆಯನ್ನು ನಾವಿಲ್ಲಿ ಗಮನಿಸ್ತೇವೆ. ಅದು ರೋಚಕವಾಗಿದೆ, ರಂಜನೀಯವಾಗಿದೆ ಈ ಯುದ್ಧದಲ್ಲಿ. ಹಾಗಣ ಪ್ರತ್ಯೇಕವಾಗಿ ಎರಡೂ ಅವರಿಗೆ ಅವರವರ ಗುರುಗಳು ಬಂದು ದಿವ್ಯ ಆಯುಧ ಕೊಟ್ಟರು, ಮಂತ್ರಾಸ್ತ್ರವನ್ನು ಕೊಟ್ಟರು. ಅವರು ಚೇತರಿಸಿಕೊಳ್ಳುವುದಕ್ಕೆ ದಿವ್ಯವಾದಂತಹ ಅವರಿಗೆಲ್ಲ ಶಕ್ತಿಯನ್ನು ಕೊಟ್ಟರು ಅಂತ ಹೇಳ್ತಾರೆ. ಇಬ್ಬರು ಬಂದು ದಿವ್ಯ ಕವಚ ಮಂತ್ರಾಸ್ತ್ರಗಳನ್ನು ಕೊಟ್ಟರು ಇಬ್ಬರು. ಹಾಗೆ ಇಂದ್ರಜಿತು ಲಕ್ಷ್ಮಣರು ಮತ್ತೆ ಚೇತರಿಸಿಕೊಂಡು, ಇಂದ್ರಜಿತು ಶಾಂಭವಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ, ಲಕ್ಷ್ಮಣ ವೈಷ್ಣವಾಸ್ತ್ರ ಅಂದರೆ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಅಂತ ಇಲ್ಲಿ ವರ್ಣಿಸ್ತಾನೆ ಕವಿ ಸೊಗಸಾಗಿ. ಎರಡು ಬಾಣಗಳು ಮುಖಾಮುಖಿ ಆಯ್ತಂತೆ. ಶಾಂಭವಿಯನ್ನು ಹೊಂದಿದ ಶಕ್ತಿಯ ಅಸ್ತ್ರ ಮತ್ತು ವಿಷ್ಣುವಿನ ಶಕ್ತಿಯನ್ನು ಹೊಂದಿದ ಅಸ್ತ್ರ. ಆದರೆ ವೈಷ್ಣವಾಸ್ತ್ರದಲ್ಲಿ ಶಾಂಭವಾಸ್ತ್ರ ಅಂದರೆ ಶಾಂಭವಿಯನ್ನು ಹೊಂದಿದ ಅಸ್ತ್ರ ವೈಷ್ಣವಾಸ್ತ್ರದಲ್ಲಿ ಅದು ಲೀನವಾಯಿತು ಅಥವಾ ಅದು ಸೇರಿ ಹೋಯಿತಂತೆ. ಹಾಗೆ ಇಂದ್ರಜಿತು ಎಲ್ಲ ಹೇಳ್ತಾನೆ, ದೈವ ಮಾರ್ಗವನ್ನು ಹಿಡಿದವ ಒಂದು ಪಕ್ಷ, ಇನ್ನೊಂದು ಧರ್ಮಹೀನ ಇರುವಂತಹ ಒಂದು ಪಕ್ಷ. ಒಂದು ದೇವಧರ್ಮವನ್ನು ಗೌರವಿಸುವಂಥದ್ದು, ಇನ್ನೊಂದು ದೇವಧರ್ಮವನ್ನು ವಿರೋಧಿಸುವ ಪಕ್ಷ. ಹಾಗೆ ದೇವಧರ್ಮಕ್ಕೆ ಜಯ ಆಗುವ ಕಾಲ ಬಂತು ಅಂತ ಹೇಳ್ತಾನೆ. ಈ ಶಾಂಭವಾಸ್ತ್ರ ವಿಫಲವಾದದ್ದು ಕಂಡು ಇಂದ್ರಜಿತು ನಡುಗಿ ಹೋದರಂತೆ, ಹೆದರಿದಂತೆ. ಜಯದ ಆಶೆ ಇಲ್ಲ ಅಂತ ಅವನ ಮನಸ್ಸಿಗೆ, ಸುಪ್ತವಾದ ಮನಸ್ಸಿಗೆ ಗೊತ್ತಾಯಿತು. ದೇವತೆಗಳು ನಗಾರಿಯನ್ನು ಹೊಡೆದರು, ಸಂತೋಷವನ್ನು ಮಾಡ್ತಾರೆ. ಇಂದ್ರಜಿತುವಿಗೆ ಭೀತಿ ಆಯಿತಂತೆ. ಸಾಹಸ ಬಿಗಿದ ಇಂದ್ರಜಿತು ಮೊಳಗುವ ವಾದ್ಯಗಳು ಏನಿದು ದಿಕ್ಕುಗಳನ್ನು ಚೆಲ್ಲಿತು. ಲಕ್ಷ್ಮಣನು ಇಂದ್ರಜಿತುವಿನ ಬಾಣ ಪಂಜರವನ್ನು ಕತ್ತರಿಸಿ ಹಾಕಿದ. ಆ ರೀತಿ ಕವಿ ಇಲ್ಲಿ ವರ್ಣನೆಯನ್ನು, ಪ್ರಚಂಡ ಯುದ್ಧ ನಡೆಯಿತು ಅಂತ ಕವಿ
ವರ್ಣನೆಯನ್ನು ಮಾಡ್ತಾನೆ. ಬೇರೆ ಬೇರೆ ರೀತಿ ಕದನ ಶ್ರಮದಿಂದ ತೋಳುಗಳು ಬಳಲಿದವು, ಬಿಲ್ಲಿನ ಹಗ್ಗಗಳನ್ನೆಡೆದು ಟಂಕಾರ ಮಾಡ್ತಾರೆ. ಹೀಗೆ ಹೊಗಳು ಭಟರನ್ನು ಇಚ್ಛಿಸುತ್ತಾ ಇಂದ್ರಜಿತ್ತು ಲಕ್ಷ್ಮಣರು ಬಾಣಗಳನ್ನು ಹೊಡಿದರಂತೆ, ಒಬ್ಬರ ಮೇಲೆ ಒಬ್ಬರು. ಹಾಗೆ ಯುದ್ಧದ ವರ್ಣನೆಯನ್ನೊಮ್ಮೆ ನಾವು ನೋಡುವ, ಏನು ಹೇಳಿದ್ದಾನೆ ತೊರವೆ ಅಂತ. ಮುರಿದ ಮೊಗವಾಯಲ ಅಲಗುಗಳ ಗರಿ ಹರಿದ ಹಿಳುಕುಗಳ ಉಡಿದು ಚಿಮ್ಮಿದ ಮಿರುಗುವಣ ಒಲಸಿರನ ಅರೆಗಡಿದ ಸಮಗಣೆಯ ಸೀಳುಗಳ ಚಿಮ್ಮಿದ ಮಿರುಗುವಣ ಸಿಲಲ್ ಅರೆಗಡಿದ ಸಮಗಣೆಯ ಸೀಳುಗಳ ಬಿರುಗಣೆಯ ಬಿರುಬಿನಲಿ ಕಾಣೆನು ತೆರಗ ನಿಳೆ ಜನಲದ್ಭುತದರಣ ನೆರವಣಿಗೆಯುಳ್ಳವರೋ ರಾವಣಿ ರಾಘವಾನುಜರೋ ಮುರಿದ ಮೊಗವಾಯಲಗುಗಳು ಮೊನೆ ಮುರಿದ ಬಾಣಗಳು, ಗರಿಗಳು ಹರಿದ ಬಾಣದ ಬುಡಗಳು, ಮುರಿದು ಚಿಮ್ಮಿದ ಹೊಡೆಯುವ ಬಾಣದ ಹಿಳುಕುಗಳು. ಇಲ್ಲಿ ತೊರವೆ ತುಂಬ ಚಂದ ಹೇಳ್ತಾನೆ. ಅರ್ಧ ತುಂಡಾದ ಸಮಬಾಣಗಳ ಸೀಳುಗಳು, ಬಿರುಸಾದ ಬಾಣಗಳು ತುಂಬಿ ನೆಲದ ಮೇಲೆ ತೆರಪಾದ ಸ್ಥಳವಿಲ್ಲ. ಇಡೀ ಬಾಣಗಳು ಹರಡಿ ಹೋಗಿದೆ. ಇಂದ್ರಜಿತು ಲಕ್ಷ್ಮಣರ ಯುದ್ಧ ವಿದ್ಯೆಯಲ್ಲಿ ಎಂತಹ ಪರಿಪೂರ್ಣರು ಅಂತ ಕವಿ ಇಲ್ಲಿ ವರ್ಣಿಸ್ತಾನೆ. ಇಂದ್ರಜಿತು ಕೆರಳಿ ಯಮ, ಅಗ್ನಿ, ನಿರುತಿ, ಮೇಘ, ತಮ, ಸರ್ಪ, ಪರ್ವತ, ಸಮುದ್ರ ಮೊದಲಾದ ಅಸ್ತ್ರಗಳನ್ನು ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡ್ತಾನಂತೆ. ಹರ, ವಾರುಣ, ಹರಿ, ವಾಯು, ಸೂರ್ಯ, ಗರುಡ, ಇಂದ್ರ, ವಜ್ರ, ಆಗ್ನೇಯ ಈ ಬಾಣಗಳಿಂದ ಅದನ್ನು ಪರಿಹರಿಸಿದ ಅಂತ ಕವಿ ಇಲ್ಲಿ ಹೇಳ್ತಾನೆ. ಅಷ್ಟೊತ್ತಿಗೆ ಇಂದ್ರಜಿತು ಹೇಳಿದನಂತೆ, ಅದೆಲ್ಲ ದೇವತೆಗಳ ಹೆಸರಿನ ಅಸ್ತ್ರಗಳು, ನಮಗೆ ದೇವತೆಗಳು ಹಿತಕಾರಿಗಳಲ್ಲ. ಹಾಗಾದ್ರೆ ಆ ಅಸ್ತ್ರಗಳನ್ನು ನೀನು ಖಂಡಿಸಿದ್ದೇನೆ, ನನ್ನನ್ನು ಗೆದ್ದಿನೆ ಅಂತ ನೀನು ಅಹಂಕಾರ ಮಾಡಬೇಡ. ಯಾಕೆಂದರೆ ಎಲ್ಲ ದಿಕ್ಪಾಲಕರು ಶಕ್ತಿ ತುಂಬಿದಂತಹ ಬಾಣಗಳು ಅದು ನಮಗೆ ಅನುಗ್ರಹ ಮಾಡೋದಿಲ್ಲ ಇವತ್ತು. ಅದರ ಅರ್ಥ ಏನು? ದೇವತೆಗಳನ್ನು ನಿಯಂತ್ರಿಸಿದ್ದೇವೆ, ದೇವತೆಗಳು ನಾವು ಹೇಳಿದಂತೆ ಕೇಳ್ತಾ ಇದ್ದೇವೆ. ಅಂದರೆ ದೇವತೆರು ರಾವಣನ ಭೀತಿಯಿಂದ, ಇಂದ್ರಜಿತಿನ ಭೀತಿಯಿಂದ ಮುಕ್ತರಾಗಿದ್ದಾರೆ. ಅವರ ಭೀತಿ ದೇವತೆಗಳಿಗಿಲ್ಲ. ಇಲ್ಲಿ ರಾಮಪಕ್ಷ ಗೆಲ್ತದೆ, ಧಾರ್ಮಿಕತೆ ಗೆಲ್ತದೆ ಎಂಬ ವಿಶ್ವಾಸ ದೇವತೆಗಳಿಗೆ ಬಂದಿದೆ ಎನ್ನುವಂಥದ್ದು ಇಂದ್ರಜಿತುವಿನ ಮಾತಿನಿಂದ ಗೊತ್ತಾಗ್ತದೆ. ಹಾಗಾದ ಕಾರಣ ಹೇಳ್ತಾನಂತೆ, ಅದ್ಯಾವುದಲ್ಲ, ಮೂಲ ನಿಕುಂಬಿಳೆಯಲ್ಲಿ ಆ ಮಹಾದೇವಿ ನನಗೆ ಯಾವುದು ದಿವ್ಯಾಸ್ತ್ರವನ್ನು ಕೊಟ್ಟಿದ್ದಾಳೆ ಬಾಣನಧ್ವರ ಮಾಡುವ ಕಾಲಕ್ಕೆ, ಆ ಒಂದು ಅದ್ಭುತವಾದಂಥ ಅಸ್ತ್ರ ನನ್ನಲ್ಲಿ ಇದೆ. ಅದು ಮಹಾಭಯಂಕರ ಅಸ್ತ್ರ. ಆ ಅಸ್ತ್ರದ ಯೋಗ್ಯತೆ ಏನು ಅದನ್ನು ತಿಳಿ, ನಿನ್ನನ್ನು ಸರ್ವನಾಶ ಮಾಡುವಂತಹ ಶಕ್ತಿಯ ಬಾಣ ಅದು ಅಂತ ಇಂದ್ರಜಿತು ಲಕ್ಷ್ಮಣನ ಮೇಲೆ ನಿಕುಂಬಿಳಾದೇವಿ ಕೊಟ್ಟಂತಹ ಮಹಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಅಂತ ತೊರವೆಯಲ್ಲಿ ಹೇಳಿದ್ದಾರೆ. ಲಕ್ಷ್ಮಣ ಹೇಗೆ ಅದನ್ನು ಉಪಸಂಹಾರ ಮಾಡ್ತಾನೆ ಖಂಡಿಸ್ತಾರೆ ನೋಡು. ಪ್ರಾಣವಿರಲಿಕೆ ನೋಡಿಕೋ ಗೀರ್ವಾಣ ನಿಕರದ ಕೊರಳ ಕತ್ತರಿವಾಣಿ ಮಾನವ ಮೀನ ಕುಲಗಳ ಗಾಣವಗಿ ಕುಲದ ಪ್ರಾಣಹಿಂಸ ಸಮಯ ಸಮರ ತ್ರಾಣವಿದಕೋ ನಿನ್ನ ಜಠರದ ಶ್ರೋಣಿತವ ಸುರಿ ವಸ್ತ್ರವಿದೆ ನೋಡೆನುತ ಬೊಬ್ಬಿರಿದ ನೋಡಿಕೋ ಇದು ಒಂದು ಯುದ್ಧದ ಆತ್ಮವಿಶ್ವಾಸದ ಕ್ರಮ. ಈ ಬಾಣ ಕೆಲಸ ಮಾಡಿಯೇ ಮಾಡುತ್ತದೆ, ಶತ್ರುವನ್ನು ಕೊಲ್ತದೆ ಎಂಬ ವಿಶ್ವಾಸ. ಅದಕ್ಕಾಗಿ ಇಂದ್ರಜಿತು ಲಕ್ಷ್ಮಣನನ್ನು ಹೇಳ್ತಾನೆ, ನೀನು ಪ್ರಾಣವಿರುವಾಗಲೇ ಈ ಬಾಣದ ಮಹಿಮೆಯನ್ನು ನೋಡು. ಈ ಮಹಾಸ್ತ್ರ ಏನುಂಟು, ಇದು ದೇವತೆಗಳ ಕೊರಳನ್ನು ಸೋಕಿದರೆ ಕತ್ತರಿಸುವಂತಹ ಒಂದು ವಿಶೋಧಕ ಅಂತ ಹೇಳ್ತಾನೆ. ಮಾನವ ಮೀನುಗಳಿಗೆ ಗಾಳ ಇದು. ಸರ್ಪಗಳ ಪ್ರಾಣವನ್ನು ಹಿಂಸಿಸುವ ಮಂತ್ರ. ಯುದ್ಧ ಸಮರ್ಥ ನೀನು, ನಿನ್ನ ಹೊಟ್ಟೆಯ ರಕ್ತವನ್ನು ಸುರಿಸುವ ಅಸ್ತ್ರ ಇದು ಅಂತ ಗರ್ಜಿಸಿದ್ರಂತೆ. ಮತ್ತೆ ನಾನು ಹೇಳಲಿಲ್ಲ ಅಂತ ನೀನು ಆಲೋಚನೆ ಮಾಡಬೇಡ, ನಾನು ಹೇಳಿ ನಿನಗೆ ಹೊಡಿತಾ ಇದ್ದೇನೆ, ಇದರಿಂದ ನೀನು ಬದುಕಲಿಕ್ಕೆ ಸಾಧ್ಯ ಉಂಟು ಅಂತ ನೋಡು. ವಿಭೀಷಣ ಇದ್ದಾರಲ್ಲ, ನೀನು ಅವನತ್ರ ಸಲಹೆ ಕೇಳು. ಇದನ್ನು ನೋಡಿ ವಿಭೀಷಣ, ಅಂಗದ, ಹನುಮಂತ, ಯಾರ್ಯಾರು ಕಪಿಮುಖ್ಯರಿದ್ದಾರೆ ಇವರಿಗೆಲ್ಲರಿಗೂ ಭೀತಿ ಆಯಿತು ಅಂತ ಹೇಳ್ತಾನೆ. ವಿಭೀಷಣನ ಅಭಿಪ್ರಾಯವನ್ನು ಕೇಳಿದಂತೆ,
ನೋಡಲಿಲ್ಲ ಎನ್ನಬೇಡ. ಇಂದ್ರಜಿತ್ತು ಗರ್ಜಿಸುತ್ತಾ ಲಕ್ಷ್ಮಣನ ಮೇಲೆ ಗುರಿ ಮಾಡಿದ ಅಂತ ಹೇಳ್ತಾನೆ. ಹಾಗೆ ಈ ಬಾಣವನ್ನು ಇಂದ್ರಜಿತ್ತು ಪ್ರಯೋಗ ಮಾಡ್ತಾನೆ. ರಾವುತರು ರಥಿಕರು ಕೋಟಿ ಸಂಖ್ಯೆಯಲ್ಲಿದ್ದರಂತೆ. ಇಂದ್ರಜಿತ್ತು ಸೈನ್ಯವನ್ನು ಸಂಹರಿಸುತ್ತಿತ್ತು. ಗರಗಸದಿಂದ ಸೀಳುವ, ಕತ್ತರಿಸುವ, ತಿವಿಯುವ, ಅಮುಕುವ, ಕೊರೆಯುವ, ಕೊಚ್ಚುವ, ಕೊಲ್ಲುವ, ಚುಚ್ಚುವ ಇಂತಹ ಕಾಳರಾಕ್ಷಸರ ಇದು ಭಾರಿ ದೊಡ್ಡ ಯುದ್ಧ. ಹೀಗೆ ಇಲ್ಲಿ ಕವಿ ವರ್ಣಿಸ್ತಾ ಇದ್ದಾನೆ. ಲಕ್ಷ್ಮಣನ ಶೌರ್ಯಕ್ಕೆ ಅಂತ್ಯ ಸಮೀಪಿಸಿತು ಅಂತ ಹೇಳ್ತಾನೆ ಆ ಬಾಣದ ಸಾಧ್ಯದಿಂದ. ಇಂತಹ ಒಂದು ದೊಡ್ಡ ಕಾಣ್ತದೆ. ಇನ್ನೇನು ರಾಮ ಸಹೋದರನ ಶೌರ್ಯ ಅತಿಶಯವಾದಂತಹ ಶೌರ್ಯ ಹೋಯಿತು ಅಂತ ದೇವತೆಗಳು ಹೇಳಿದ್ರಂತೆ. ಇಂದ್ರಜಿತ್ತಿನ ಅಸ್ತ್ರ ಭಯಂಕರವಾಗಿ ಬರುತ್ತಿತ್ತು. ಬ್ರಹ್ಮ ಪ್ರೀತಿಯಿಂದ ವೈಷ್ಣವಾಸ್ತ್ರವನ್ನು ಕೊಟ್ಟು ವಾಯುವನ್ನು ಕಳಿಸಿದನಂತೆ. ಈ ಅಸ್ತ್ರವನ್ನು ಕೆಡವಲಿಕ್ಕೆ, ಈ ಅಸ್ತ್ರವನ್ನು ಖಂಡಿಸಲಿಕ್ಕೆ ಬ್ರಹ್ಮದೇವರು ಗುಟ್ಟಿನಲ್ಲಿ ಯಾರಿಗೂ ಗೊತ್ತಾಗದಂತೆ, ಯಾರ ಕಣ್ಣಿಗೂ ಕಾಣದಂತೆ ವಾಯುವಿನ ಕೈಯಲ್ಲಿ ವೈಷ್ಣವಾಸ್ತ್ರವನ್ನು ಕೊಟ್ಟು ಕಳಿಸ್ತಾನೆ ಅಂತ ತೊರವೆ ಹೇಳ್ತಾ ಇದ್ದಾನೆ. ಕೇಳೋಣ. ಇಳಿದ ನಂಬೋ ಜನ ಬಳಿಯಿಂದಿಳಿಗಿ ಭುವನ ಪ್ರಾಣ ನಗ್ಗದ ಕಲಿಲಲಾಟ ಲಲಾಮ ರಘು ಸಂಧಾನ ಲಕ್ಷ್ಮಣನ ಲಲಿತ ವೈಷ್ಣವ ಮುದ್ರಿತಾಸ್ತ್ರವ ತಿಳುಗಿ ಕೊಟ್ಟ ಆಕಾಶ ಮಾರ್ಗಕ್ಕೆ ನಿಲುಕಿದನು ಪವಮಾನ ಪವನ ಕುಮಾರ ನುಬ್ಬಿರಿ ಇಳಿದ ನಂಬೋಜ ಜನ ಬಳಿಯೂ ಬಹಳ ವಿಶಿಷ್ಟವಾದ ಬಾಣ ಇದು. ಕಣ್ಣಿಗೆ ಕಾಣದೇ ರೀತಿ ಅದೃಶ್ಯವಾಗಿ ಬ್ರಹ್ಮದೇವರು ಕಳುಹಿಸಿದ ವಿಷ್ಣುವಿನ ಶಕ್ತಿಯನ್ನು ಹೊಂದಿದ, ನಾರಾಯಣನ ಶಕ್ತಿಯನ್ನು ಹೊಂದಿದ, ಅಂದರೆ ಧರ್ಮವನ್ನು ಸಂರಕ್ಷಿಸುವ, ಲೋಕ ಸಂರಕ್ಷಿಸುವಂತಹ ಭಗವಂತನ ಶಕ್ತಿ ಅದು. ಇಂದ್ರಜಿತ್ತು ಕಳುಹಿಸಿದಂಥದ್ದು ಲೋಕ ಮಾರಕವಾದದ್ದು. ಬ್ರಹ್ಮದೇವರು ವಾಯುವಿನ ಮೂಲಕವಾಗಿ ಕಳುಹಿಸಿದ್ದು ಲೋಕವನ್ನು ಉಳಿಸುವಂತಹ, ಸಂರಕ್ಷಿಸುವಂತಹ ಬಾಣವನ್ನು ಕೊಟ್ಟಿದ್ದಾನೆ. ಅದನ್ನು ವಾಯು ಬಂದು ಲಕ್ಷ್ಮಣನಿಗೆ ಕೊಡ್ತಾನೆ. ಅದನ್ನು ಯಾವ ರೀತಿ ಪ್ರಯೋಗಿಸಬೇಕು, ಹೇಗೆ ಅನುಷ್ಠಾನ ಮಾಡಬೇಕು, ಹೇಗೆ ವಿನಿಯೋಗಿಸಬೇಕು ಎನ್ನುವುದನ್ನು ಕಿವಿಯಲ್ಲಿ ವಾಯು ಹೇಳಿದನಂತೆ ಅದು ಲಕ್ಷ್ಮಣನಿಗೆ. ಈ ಮಾಯೆ ಏನಿದು, ಇದು ವಾಯುದೇವನ ಮಗನಾದಂಥ ಹನುಮಂತನಿಗೆ ಗೊತ್ತಾಯಿತು ಅಂತ ತೊರವೆ ಹೇಳ್ತಾನೆ. ಇಂಥ ಸಂಗತಿಗಳು ನಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ಕಾಣುವುದಿಲ್ಲ. ಇಲ್ಲಿ ತೊರವೆ ತುಂಬ ವೈಭವೀಕರಿಸಿದ್ದಾನೆ. ನಾನು ಹಿಂದೆ ಹೇಳಿದ ಹಾಗೆ ಹನುಮಂತನಿಗೆ ಸಂತೋಷ ಆಯ್ತಂತೆ, ಗೊತ್ತಾಯ್ತಂತೆ. ಅವ ಹಿಗ್ಗಿದನಂತೆ. ವಾಯುದೇವರು ನನ್ನ ಅಪ್ಪ ಒಳ್ಳೆ ಕೆಲಸ ಮಾಡಿದ, ಬ್ರಹ್ಮದೇವರು ಒಳ್ಳೆ ಕೆಲಸ ಮಾಡಿದ ಅಂತ ಹಿಗ್ಗಿದನಂತೆ. ವೈಷ್ಣವಾಸ್ತ್ರಕ್ಕೆ ಲಕ್ಷ್ಮಣ ಬಾಣವನ್ನು, ವೈಷ್ಣವಾಸ್ತ್ರವನ್ನು ಬಿಲ್ಲಿಗೆ, ಸಿಂಜಿನಿಗೆ ಜೋಡಿಸ್ತಾನೆ. ಅದು ಇಂದ್ರಜಿತುವಿನ ಮಾಯಾಸ್ತ್ರ ಏನುಂಟು, ನಿಕುಂಬಿಳಾ ದೇವಿ ಕೊಟ್ಟಂತಹ ಬಾಣವನ್ನು ಅಡಗಿಸಿದಂತೆ. ಇಂದ್ರಜಿತುವ ಇಡೀ ಸೈನ್ಯವನ್ನು ಬಟ್ಟ ಬಯಲು ಮಾಡಿದಂತೆ, ಅದು ತಳ್ಳಿಬಿಟ್ಟಿದಂತೆ. ಇಂದ್ರಜಿತು ಒಬ್ಬನೇ ಉಳಿದುಕೊಂಡ. ಇಂದ್ರಜಿತನ ಸರ್ವ ಸೇನೆ ಆ ವೈಷ್ಣವಾಸ್ತ್ರದಲ್ಲಿ ನಷ್ಟವಾಗಿ ಹೋಯಿತು ಅಂತ ಹೇಳ್ತಾನೆ. ಮೂಗಿನ ಮೇಲೆ ಬೆರಳಿಟ್ಟು ಅವ ಬಲ್ಲಿದನಲ್ವೇ ಎನ್ನುತ್ತಾ ಇನ್ನು ತಂದೆ ಬದುಕುವುದು ಅಸಾಧ್ಯ, ಪಾಪಕೃತ್ಯದಿಂದ ಫಲ ತಪ್ಪುವುದೇ ಅಂತ ಆಲೋಚನೆ ಮಾಡಿದನಂತೆ. ಅದು ಇಂದ್ರಜಿತುವನ್ನೇ ಕೆಡ ಹಾಕ್ತದೆ ಆ ಬಾಣ. ಇಂದ್ರಜಿತುವಿನ ಶಕ್ತಿಯನ್ನು ಕುಂದಿಸ್ತದೆ, ಸೇನೆಯನ್ನು ಸರ್ವನಾಶ ಮಾಡಿತು. ಇಂದ್ರಜಿತುವಿನ ಏನು ಆತ್ಮವಿಶ್ವಾಸವನ್ನು ಅದು ಕಳಕೊಂಡಿದೆ ಆ ವೈಷ್ಣವಾಸ್ತ್ರ. ಇಂದ್ರಜಿತುವಿನಲ್ಲಿ ಒಂದು ವಿವೇಕ ಜಾಗೃತ ಮಾಡಿದ ಬಾಣ, ಎಲ್ಲವೂ ಮಾಡಿದ ಬಾಣ. ಇನ್ನು ಯುದ್ಧವನ್ನು ದಿವಸಗಟ್ಟಲೆ ಮುಂದೆ ಹಾಕುವ ಬಾಣ ಅಲ್ಲದು, ಯಾಕಂದರೆ ಬ್ರಹ್ಮದೇವರೇ ಕಳುಹಿಸಿದ ಬಾಣ. ಇದು ವಿಧಿ ನಿಯಮ, ಇದು ವಿಧಿಲಿಖಿತ ಹಗಣ, ಇದು ವಿಧಿ ವಿಧಾತ ವಿಧಿಸಿದ ವಿಧಿ ಎನ್ನುವುದನ್ನು ನಾವು ಒಪ್ಪಬೇಕು. ಈ ಸಂದರ್ಭದ ಇಂದ್ರಜಿತುವಿನ ಅಂತರಂಗವನ್ನು ಕೇಳೋಣ. ಈತಗಳು ನರರಲ್ಲ, ಈತಗಳು ನರರಲ್ಲ, ನೆರೆದಿಗ ಕೋತಿ ಕೋಡಗವಲ್ಲ. ನಮ್ಮಯ ತಾತ ಬಯಸಿದ ವನಿತಿ ಮಾನವಿಯಲ್ಲವಿದು ಸಿದ್ಧ. ಸೋತಡೆಯು ಸುಖ ದೈವದಲ್ಲಿ ಧೈರ್ಯಾತಿಶಯದಲ್ಲಿ ಕಾದಿ ಕೀರ್ತಿಯ ಪೈತಲೆಯ
ಬೈತಲೆಯ ನಪ್ಪುವುದಿ ಭಾವಜ್ಞರಿಗೆ ಗುಣವಿಂದ. ಈತಗಳು ನರರಲ್ಲ, ಬಂದ ಕೂಡಗಗಳಲ್ಲ. ಅಕಟಕಟ ಆ ಅಕಟ ಇಂದ್ರಜಿತ್ತುವಿನ ಅಂತರಂಗ ಇದು. ನಾವು ರವಿಚಂದ್ರರ ಗಾನಯಾನದಲ್ಲಿ ಅದನ್ನು ಗಮನಿಸಬಹುದು. ಇಲ್ಲಿ ಇಂದ್ರಜಿತ್ತುವಿನ ಭಕ್ತಿಯಲ್ಲ, ಇಂದ್ರಜಿತ್ತುವಿನ ಆತ್ಮನಿವೇದನೆ. ಆತ್ಮನಿವೇದನೆ ಬೇರೆ, ಭಕ್ತಿ ಬೇರೆ. ಇದು ಅಂತರಂಗ. ಇಂದ್ರಜಿತ್ತು ಸ್ವಸ್ವರೂಪ ಜ್ಞಾನ ಜಾಗೃತ ಆಗುವಂತಹದ್ದು. ಹೋರಾಡ್ತಾ 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 ಏನು ಮೂಲ ನಿಕುಂಬಿಳೆ ಆ ಮಹಾದೇವಿ ಕೊಟ್ಟಂತಹ ಬಾಣ ನಿಷ್ಕ್ರಿಯವಾಗ್ತದೆ ಅಂತಾದರೆ, ಒಬ್ಬ ಮಾನವ ಹೂಡಿದಂತಹ ಬಾಣದಲ್ಲಿ ಅಷ್ಟರವರೆಗೆ ವಿಜೃಂಭಿಸುತ್ತಿದ್ದ ಸಮಸ್ತ ಸೇನೆ ಭೂತಕ್ಕೆ ಸಂದು ಹೋದವಳು ತನ್ನ ಕವಿ. ನಿಷ್ಕ್ರಿಯ ಆಯಿತು ಸೇನೆ, ಭೂತಕ್ಕೆ ಸಂದು ಹೋಯ್ತದು. ಈ ಬಾಣ ವಿಫಲವಾಯಿತು, ಮಾಯೆಯಾಗಿ ಹೋಯ್ತದು. ಹಾಗಾದ್ರೆ ಏನಿದು? ಯಾವ ಮಾಯೆಯೂ ನಿಲ್ಲುವುದಿಲ್ಲ, ಯಾವ ಮಾರಣದಲ್ಲಿ ಬಂದ ಶಕ್ತಿಯೂ ನಿಲ್ಲುವುದಿಲ್ಲ. ಯಾವುದು ವಿಫಲವಾಗ್ತದೆ? ಇರುವಂತಹದ್ದು ಕಪಿಗಳು, ಒಬ್ಬ ಲಕ್ಷ್ಮಣ ಮಾನವ ವೀರ. ಎಲ್ಲಿಂದ ಬರ್ತದೆ ಇವರಿಗೆ ಶಕ್ತಿ ಅಂತ ಗೊತ್ತಿಲ್ಲ. ಇದು ಇಂದ್ರಜಿತ್ತುವಿನ ಅಂತರಂಗವನ್ನು ಪ್ರಶ್ನಿಸ್ತದೆ. ಅವ ಹೇಳ್ತಾನೆ, ತಂದೆ ಬದುಕುವುದು ಅಸಾಧ್ಯ. ಅವನಿಗೆ ಗೊತ್ತಾಗ್ತದೆ ತಂದೆ ಬದುಕುವುದು ಅಸಾಧ್ಯ, ಬದುಕಿಲ್ಲ. ಪಾಪಕೃತ್ಯದಿಂದ ಉಂಟಾದಂತಹ ಫಲ ತಪ್ಪುವುದೇ. ನೋಡಿ, ಇದು ಪಾಪಕೃತ್ಯದಿಂದ ಉಂಟಾದ ಫಲ. ಅಂದ್ರೆ ಸೀತಾ ಅಪಹಾರ, ಅದಕ್ಕೆ ಇಂಥ ಹಿಂದೆ ಮಾಡಿದಂಥ ಅಸಂಖ್ಯ ಸಂಖ್ಯೆಯ ಸ್ತ್ರೀಯರನ್ನು ಅಪಹರಿಸಿದಂತಹದ್ದು, ಅಥವಾ ವೇದವತಿಯ ಪ್ರಕರಣ ಇರಬಹುದು, ನಳಕುಬರನ ಶಾಪ, ರಂಬೆಯ ಪ್ರಕರಣ ಇರಬಹುದು, ನಂದಿಯ ಶಾಪ, ಯಾವುದೇ ಇರಬಹುದು ಸಂಗತಿಗಳು. ಇದು ಪಾಪಕೃತ್ಯ. ಇದಕ್ಕೆ ಒಳ್ಳೆಯ ಫಲ ಸಿಗುವುದಕ್ಕೆ ಸಾಧ್ಯ ಉಂಟ? ಇನ್ನು ದುಃಖಿಸಿ ಪ್ರಯೋಜನ ಇಲ್ಲ. ಮರಣವೇ ಗತಿ. ನಮಗೆ ಸಾವಲ್ಲದೆ ಬೇರೆ ಯಾವುದೂ ಇಲ್ಲ. ಪಾಪದ ಬಳಿಯ ಫಲ ತಪ್ಪುವುದೇ, ತಾನಿನ್ನಳಲಿ ಮಾಡುವುದೇನು? ನಾನು ದುಃಖ ಮಾಡಿ ಏನು ಪ್ರಯೋಜನ? ಸಾವುದೇ ಸಮಯ ತನಗಿಂದ. ಸಾವನ್ನು ಅಪ್ಪಿಕೊಳ್ಳುವುದೇ ಮುಖ್ಯ. ಅದು ಮೋಕ್ಷ ಲಕ್ಷ್ಮಿ. ಕೀರ್ತಿ ಕಾಮಿನಿ ನಮ್ಮ ಜೊತೆಗಿಲ್ಲ, ಜಯಲಕ್ಷ್ಮಿ ನಮ್ಮ ಜೊತೆಗೆ ಬರುವುದಿಲ್ಲ. ಅಥವಾ ಸ್ಪಷ್ಟ ಆಯಿತು. ಈತಗಳು ನರರಲ್ಲ. ಯಾರು? ರಾಮಲಕ್ಷ್ಮಣರು. ಮನುಷ್ಯರಲ್ಲವೇ ಅಲ್ಲ, ಮನುಷ್ಯರಿಗೆ ಸಾಧ್ಯವೂ ಇಲ್ಲ. ಇದು ಏನು ಅವರ ಶಕ್ತಿ ಏನು? ಅವರಲ್ಲಿರುವಂತಹ ಮೌಲಿಕ ಜೀವನ ಏನು? ನನ್ನನ್ನು ಕೊಲ್ಲಬೇಕಿದ್ರೆ 12 ವರ್ಷ ವ್ರತ ಮಾಡಬೇಕು, ತಪಸ್ಸು ಮಾಡಬೇಕು. ಇವರು ಯಾವಾಗ ಮಾಡಿದ್ದಾನೆ ಅಂತ ಗೊತ್ತಿಲ್ಲ. ಮನುಷ್ಯ ಖಂಡಿತಕ್ಕೂ ಅಲ್ಲ, ಮರೆಯ ಮಹಾಚೇತನ ಬಂದದ್ದಿದು ಅಂತ ಹೇಳ್ತಾನೆ. ನಾವು ಮಂಗಗಳು ಅಂತ ಹೇಳುತ್ತೇವೆ. ಇದು ಸಾಮಾನ್ಯ ಕಾಡಿನ ಕಪಿಗಳಲ್ಲ. ಇವರಲ್ಲಿ ಯಾವುದೋ ಒಂದು ದಿವ್ಯತೆ, ಭವ್ಯತೆ ಇದೆ. ಒಬ್ಬೊಬ್ಬ ಕಪಿಯು ದೇವತೆಗಳ ಅಂಶದಿಂದ ಹುಟ್ಟಿದ್ದಾರೆ ಅಂತ ನಮಗೆ ರಾಮಾಯಣದಲ್ಲಿ ಹಿಂದೆ ನಾವು ಕೇಳಿದ್ದೇವೆ, ಹಿಂದಿನ ಸಂಚಿಕೆಗಳಲ್ಲಿ ಬಂದಿದೆ. ಅದು ಇಂದ್ರಜಿತ್ತುವಿನ ವಿವೇಕಕ್ಕೆ ಗೊತ್ತಾಗ್ತದೆ. ಇದು ಅಲ್ಲ. ನಮಗೆ ಕಪಿಗಳಂತೆ ಕಾಣುವವರು ಸಾಮಾನ್ಯ ಕಪಿಗಳು, ಕೋತಿಗಳಲ್ಲ. ಖಂಡಿತ ಅಲ್ಲ. ಯಾವುದೋ ದಿವ್ಯತೆ ಉಂಟು, ಶಕ್ತಿ ಉಂಟು. ಇವತ್ತು ಸಾಯ್ತಾರೆ, ರಕ್ತ ಹರಿಯುತ್ತದೆ, ಮರುದಿವಸ ಚೇತರಿಸಿಕೊಳ್ತಾರೆ. ಒಂದು ರಾತ್ರಿ ಬೆಳಗಾಗುವುದರ ಒಳಗೆ ಇವರ ಗಾಯವಾಸಿ ಆಗ್ತದೆ. ಹಿಂದಿಗಿಂತ ಹೆಚ್ಚಿನ ಉತ್ಸಾಹದಲ್ಲಿ ಬರ್ತಾರೆ ಇವರು. ಅಂದ್ರೆ ಕಪಿಗಳಲ್ಲ. ನಾವು ಏನು ಸೀತಾಯೇ ರಾಮನ ಹೆಂಡತಿ ಅಂತೆಲ್ಲ ಹೇಳ್ತೇವೆ ನಾವು. ಆದರೆ ಈ ನಮ್ಮ ಅಪ್ಪ ಬಯಸಿದ ಹೆಂಗಸು ಯಾರು? ಮಾನವ ಸ್ತ್ರೀ ಅಲ್ಲವೇ ಅಲ್ಲ. ಮಾನವ ಸ್ತ್ರೀ ಆದರೆ ಒಂದು 10 ತಿಂಗಳಾಯಿತು, ಹೊಟ್ಟೆಗೇನು ತೆಕ್ಕೊಳ್ಳಿಲ್ಲ, ರಾಮನಾಮ ಅಂತ ಹೇಳ್ತಾ ಇದ್ದಾಳೆ. ಹಾಗಾದರೆ ಹೊಟ್ಟೆಗೆ ಆಹಾರ ಸೇವಿಸದೆ ಬರೇ ರಾಮನಾಮದಲ್ಲಿ ಬದುಕಳ ಅಂದರೆ ನಮಗೆ ಕಾಣುವಂಥ ಪಂಚಭೌತಿಕವಾದ ದೇಹ ಚಿನ್ಮಯ ಶರೀರ. ಅದು ಮೃಣ್ಮಯ ಶರೀರ ಅಲ್ಲ, ಅದು ತೈಜಸ ದೇಹ. ದೇವತಾ ಕನ್ಯೆ ಇರಬೇಕು ಅವಳು ಅಂತ ಹೇಳ್ತಾರೆ.
ಬೇರೆ ಯಾರೂ ಅವಳಲ್ಲ. ಸೋತರು ದೇವರೊಡನೆ ಧೈರ್ಯದಿಂದ ಕಾದಾಡಬೇಕು. ಕೀರ್ತಿ ಲಕ್ಷ್ಮಿಯ ಬೈತಲೆಯನ್ನು ನಾವು ಅಪ್ಪಿಕೊಳ್ಬೇಕು. ಕಾದಿ ಕೀರ್ತಿಯ ಬೈತಲೆಯನ್ನಪ್ಪುವುದು ನಮ್ಮಂತಹ ಭಾವಜ್ಞನಿಗೆ ಗುಣವೆಂದ. ನಾನು ವಿವೇಕದಿಂದ ನೋಡಬೇಕು, ಭಾವದಿಂದ ನೋಡಬೇಕು. ಬದುಕು ಭಾವಕ್ಕೆ ದಲ್ಲಿದೆ, ಭಾವನೆ ಇಲ್ಲದಿದ್ದರೆ ಬದುಕಿಲ್ಲ. ಆ ಕಾರಣದಿಂದ ಕೀರ್ತಿ ಕಾಮಿನಿಯನ್ನು ನಾನು ಬಯಸಿಕೊಂಡುವುದಲ್ಲ, ಮೋಕ್ಷಲಕ್ಷ್ಮಿಯನ್ನು ನಾನು, ಕೀರ್ತಿ ಲಕ್ಷ್ಮಿಯಲ್ಲ ಮೋಕ್ಷಲಕ್ಷ್ಮಿಯನ್ನು ನಾನು ಅವಳ ಪಾದಕ್ಕೆ ನಾನು ಹೋಗಿ ಸಮರ್ಪಿಸಿಕೊಳ್ಬೇಕಾದ್ದು ಮುಖ್ಯ ಅಂತ ಆಲೋಚಿಸಿದಂತೆ ಇಂದ್ರಾಯಿತು. ಹಾಗಣ ಜ್ಞಾನಿಯಾದವನಿಗೆ ಅದೊಂದೇ ಲೇಸು. ಯಾಕೆ ಅಜ್ಞಾನಿಯಂತೆ ನಾನು ಯುದ್ಧ ಮಾಡುತ್ತಿರುವುದು? ಹೀಗೆ ಅವ ಮೇಲಿನ ಹಾಗೆ ಅವ ಆಲೋಚನೆ ಮಾಡಿದ ಅಂತ ಕವಿ ಇಲ್ಲಿ ಬಹಳ ಸೊಗಸಾಗಿ ಹೇಳ್ತಾನೆ. ಇಂದ್ರಜಿತ್ ಕೋಟಿ ದುಗುಡದಿಂದ ಧನುಸ್ಸಿನ ತಿರುವಿಗೆ ನೈಋತ್ಯಾಸ್ತ್ರವನ್ನು ಹೂಡ್ತಾನಂತೆ. ದಿಕ್ಕುಗಳು ಪ್ರತಿಧ್ವನಿಸಿದು. ಸೂರ್ಯಚಂದ್ರರ ಸಂಚಾರ ವ್ಯತ್ಯಾಸ ಆಗುವಾಗೆ ಕಂಡಿದಂತೆ ಒಂದು ಅಪೂರ್ವವಾದಂತಹ ಒಂದು ಮಹಾಬಾಣವನ್ನು ಜೋಡಿಸ್ತಾನೆ ಅಂತ ಕವಿ ಹೇಳ್ತಾನೆ. ಕೇಳೋಣ. ಏನು ಬಲ್ಲವಿಕೆಯೋ ನಿಧಾನಿಸೆ ಮಾನವನಿ ಸೌಮಿತ್ರಿ ಶರಸಂಧಾನ ಸಮಯೋಚಿತದುಳ್ ಅಧಿಕನಲ ಜಗತ್ತಿನಲ್ಲಿ ಆ ನಿರುತಿ ಮಂತ್ರಾಸ್ತ್ರ ಮುಖಕ್ಕೆ ಮಹಾನಿಶಿತ ಸಿರಿಕಂಠ ಶರವ ವಿಮಾನಿಕರು ತಲೆ ತೂಗಿ ಕಡಿದುಳುಗಿದನು ರಿಪುಶರವ. ಏನು ಬಲ್ಲವಿಕೆಯೋ ನಿಧಾನಿಸಿ ಆ ಲಕ್ಷ್ಮಣನದ್ದು ಸಮಯೋಚಿತವಾದ ಜ್ಞಾನ ಅಂತ ಇಲ್ಲಿ ಕವಿ ಹೇಳುವುದು. ನೈಋತ್ಯಾಸ್ತ್ರ ಅಪೂರ್ವವಾದದ್ದು, ಸಮಯೋಚಿತವಾದ ಜ್ಞಾನ. ಬಾಣ ಪ್ರಯೋಗದಲ್ಲಿ ಜಗತ್ತಿಗೆ ಶ್ರೇಷ್ಠ ಲಕ್ಷ್ಮಣನನ್ನಿಲ್ಲಿ ಕವಿ ಕೊಂಡಾಡ್ತಾನೆ. ನೈಋತ್ಯಾಸ್ತ್ರಕ್ಕೆ ಪ್ರತಿಯಾಗಿ ಹರಿತವಾದ ಶ್ರೀಕಂಠಾಸ್ತ್ರವನ್ನು, ಅಂದರೆ ಲಕ್ಷ್ಮಿಯ ಶಕ್ತಿ, ಶ್ರೀಂದ್ರ ಲಕ್ಷ್ಮಿ, ಆ ಲಕ್ಷ್ಮಿಯ ಜಯಸಿರಿ, ಅವಳ ಹೆಸರಿನ ಶಕ್ತಿ ಸಂಚಿತವಾದಂತಹ ಬಾಣವನ್ನು ಪ್ರಯೋಗ ಮಾಡ್ತಾನೆ. ಆ ಬಾಣವನ್ನು ತುಂಡು ಮಾಡಿದನಂತೆ. ಲಕ್ಷ್ಮಣನ ಸಮಯೋಚಿತ ಶರಸಂಧಾನಕ್ಕೆ ದೇವತೆಗಳು ಮೆಚ್ಚಿರು ಬೆರಗಾದರು ಅಂತ ಹೇಳ್ತಾನೆ. ಇಂದ್ರಜಿತನು ಬ್ರಹ್ಮ ಕೊಟ್ಟಂತಹ ದಿವ್ಯ ಶಕ್ತಿ, ಅನೇಕ ಶಕ್ತಿಯ ಸಂಪತ್ತು ಇಂದ್ರಜಿತು. ಯಾಕಂದರೆ 7 ಯಾಗಗಳನ್ನು ಮಾಡಿದ ಇಂದ್ರಜಿತು. ಅವನ ಯಜ್ಞ ಕರ್ಮಗಳು ಬಹಳಷ್ಟು ಮಾಡಿದ್ದಾನೆ. ಈ ತ್ಯಾಗಕ್ಕೆ ಅವನಿಗೆ ಯುದ್ಧಕ್ಕೆ ಬೇಕಾದ ಸಂಪತ್ತುಗಳು, ಬಾಣಗಳು, ಸಿದ್ಧಿಗಳು, ಶಕ್ತಿಗಳು ಅನೇಕ ಬಂದಿದೆ. ಬ್ರಹ್ಮ ಕೊಟ್ಟಿದ್ದ ದಿವ್ಯ ಶಕ್ತಿಯನ್ನು ತೆಗೆದುಕೊಂಡನಂತೆ. ಅದು ತೆಗೆಯುವಾಗಲೇ ದೊಡ್ಡ ಉರಿ, ಬೆಂಕಿ ಉಗುಳಿತಂತೆ. ಇಡೀ ಜಗದ್ವ್ಯಾಪಿಯಾಗಿ, ದಿಕ್ಕುಗಳ ವ್ಯಾಪಿಯಾಗಿ ಅದು ಹರಡಿತು ಅಂತ ಕವಿ ಇಲ್ಲಿ ಹೇಳ್ತಾನೆ. ಬ್ರಹ್ಮಾಂಡವನ್ನು, ಚಪ್ಪನ್ನ ದೇಶಗಳನ್ನು, ಬ್ರಹ್ಮಾಂಡಗಳನ್ನು ಆವರಿಸಿತು. ಲೋಕ ಉರಿಯುವಂತಹ ಬಾಣ ಅದು. ಆ ಸಂದರ್ಭದಲ್ಲಿ ಅದರ ಹಿನ್ನೆಲೆ, ಅದರ ಪ್ರಭಾವ, ಅದರ ಪ್ರಖರತೆ, ಶಕ್ತಿಯನ್ನು ಕಂಡ ವಿಭೀಷಣ ಓಡೋಡಿಕೊಂಡು ರಘುತ್ತಮನ ಶರಣ ವಿಭೀಷಣ ಲಕ್ಷ್ಮಣನ ಹತ್ತಿರಕ್ಕೆ ಬರ್ತಾನಂತೆ. ಅವ ಲಕ್ಷ್ಮಣನನ್ನು ಎಚ್ಚರಿಸ್ತಾನಂತೆ. ಹೂಡು ತಿರುವಿನ ಅಜಮಹಾತ್ರವ ನಾಡಲಿಕ್ಕೆ ತೆರಗಿಲ್ಲ. ಹಿಳುಕಿನ ಕೋಡಿನಲ್ಲಿ ಕುಳ್ಳಿರಿಸು ಕಾಲನ ಮಂತ್ರ ಮುಖದಿಂದ. ಹೇಡಿಗೊಳ್ಳುತ್ತದೆ ಸುರರ ಶೀಘ್ರವ ಮಾಡು ಸುರವಲ್ಲಭನ ನಿಲ್ಲಿಸು. ನಿರೂಢಿಸಿದ ಶರಮುಖದೊಳ್ ಹರಿಭಟ ವಿಜಯನಾಗಿಂದ. ಹೂಡು ಬ್ರಹ್ಮಾಸ್ತ್ರವ. ಬೇರೆ ಯಾವ ಬಾಣವನ್ನು ನೀನು ಹೂಡಿದರೆ ಪ್ರಯೋಜನ ಇಲ್ಲ, ಬ್ರಹ್ಮಾಸ್ತ್ರವನ್ನು ಹೂಡಬೇಕು. ಆ ಬ್ರಹ್ಮಾಸ್ತ್ರಕ್ಕೆ ಒಂದು ಬಾಣದ ಬುಡದಲ್ಲಿ ಯಮನ ಶಕ್ತಿಯನ್ನು ಆವಾಹಿಸಬೇಕು ನೀನು. ಅವ ಶೈಬಿನಿಗೆ ಹೋಗಲೇಬೇಕು. ಇನ್ನು ನಾವು ವಿಳಂಬ ಮಾಡೋದಲ್ಲ. ಅದರ ತುದಿಯಲ್ಲಿ ಇಂದ್ರನ ಶಕ್ತಿಯನ್ನು, ಇಂದ್ರ ಪಾಕಶಾಸ್ತ್ರ ಪ್ರವೀಣನಾದಂತಹ ಇಂದ್ರ, ಆ ಇಂದ್ರನ ಶಕ್ತಿಯನ್ನು
ಯಾಕೆಂದರೆ ಇಂದ್ರನಿಗೆ ಅವನಲ್ಲಿ ಬಹಳ ಬೇಸರ ಇದೆ, ನೋವಿದೆ, ಆಕ್ರೋಶ ಇದೆ. ಯಾಕೆ ಇಂದ್ರನನ್ನೇ ಅವ ಮಾಯೆಯಲ್ಲಿ ಅಪಹರಿಸಿದವ. ಅವನ ವಧೆಯನ್ನು ದೇವತೆಗಳು ನಿರೀಕ್ಷೆ ಮಾಡುತ್ತಾ ಇದ್ದಾರೆ. ಮುಕ್ಕೋಟಿ ದೇವತೆಗಳ ಒಡೆಯನಾದಂತಹ, ಸುಧರ್ಮ ಸಭೆಯ ಅಧ್ಯಕ್ಷನಾದಂತಹ, ತ್ರಿಲೋಕವನ್ನು ಧಾರ್ಮಿಕತೆಯಿಂದ ನೋಡುವ, ಕಾಯುವ ದೇವೇಂದ್ರ ಯಾರಿದ್ದಾನೆ, ಆ ದೇವೇಂದ್ರನನ್ನು ನೀನು ಬಾಣದ ಬಾಯಿಯಲ್ಲಿ ಪ್ರತಿಷ್ಠಾಪಿಸು ಅಂತ ಹೇಳ್ತಾನೆ. ಲಕ್ಷ್ಮಣ ಬ್ರಹ್ಮಾಸ್ತ್ರವನ್ನು ಹೂಡಿದ್ರಂತೆ, ದಿಕ್ಕು ತಲ್ಲಣಗೊಂಡಿದ್ದನಂತೆ. ವಿಭೀಷಣ ಹೇಳಿದಂತೆ ಯಮ ಮತ್ತು ಇಂದ್ರ ಶಕ್ತಿಯನ್ನು ಆವಾಹಿಸಿಕೊಂಡು ಎಲ್ಲ ಮಿಂಚು ಎದ್ದಿತು ಅಂತ ಹೇಳ್ತಾನೆ. ಆದರೆ ಅದು ಸಾಕಾಗುವುದಿಲ್ಲ ಅಂತ ಲಕ್ಷ್ಮಣನಿಗೆ ಗೊತ್ತುಂಟು. ಸ್ವಸ್ವರೂಪ ಜ್ಞಾನ ಇದೆ. ಅವ ಮನಸ್ಸಿನಲ್ಲಿ ಯಾರನ್ನು ನೆನಪಿಸಿದ ಅಂತ ನೋಡೋಣ. ನೆನೆದನ ರಾಮ ಪಂಕಜವನು ಮನೋಭಾವದಲ್ಲಿ ಕೌಶಿಕ ಮುನಿಗೆ ಶರಣಿಂದ ಅಬ್ರದಮರರಿ ಗಕ್ಷಿಯಲಿ ನಮಿಸಿ ಧನುವ ವಾಮದ ಕರತಳದ ಬಿಗುಗಿನಲಿ ಬಲಿದ ಕರ್ಣಚರ ಸಿಂಜಿನಿಯ ಸಂಧಾನದಲ್ಲಿ ಲಕ್ಷ್ಮಣ ದೇವನಿಂತೆಂದಾಗ ನೆನೆದನ ರಾಮ ಪಂಕಜವನು ಮನೋಭಾವದಲ್ಲಿ ಕೌಶಿಕ ಮುನಿಯ ನೆನೆದ ಲಕ್ಷ್ಮಣ ವಿವೇಕ. ಅದು ವಿಭೀಷಣನ ಸಲಹೆ ಬ್ರಹ್ಮಾಸ್ತ್ರ ತೆಗಿಲಿಕ್ಕೆ ಯಮನ ಶಕ್ತಿ ಆಯಿತು, ದೇವೇಂದ್ರನ ಶಕ್ತಿ, ಅದು ಸಾಕಾಗುವುದಿಲ್ಲ. ಲಕ್ಷ್ಮಣ ಶ್ರದ್ಧೆಯಲ್ಲಿ ಅಂದರೆ ಅದು ರಾಮನ ಪಾದಕಮನದಲ್ಲಿದೆ, ರಾಮಾನುಗ್ರಹದಲ್ಲಿದೆ. 12 ವರ್ಷದ ಉಪವಾಸವೋ ವೃತವೋ ಸ್ತ್ರೀ ಸಂಘ ಬಿಟ್ಟದ್ದಿರ್ಬೋದು, ನಿದ್ರೆಯನ್ನು ಗೆದ್ದದ್ದಿರ್ಬೋದು, ಆದರೆ ಅದು ಯಾವುದೂ ಅಲ್ಲ. ರಾಮಪಾದ ಕಮಲಗಳನ್ನು ಶುದ್ಧ ಮನಸ್ಸಿನಿಂದ ನೆನಪಿಸಿದ. ನಾನು ರಾಮ ಸಹೋದರನಾದರೆ ಅದು ಬಹಳ ಮುಖ್ಯ. ಇದಕ್ಕೆ ರಾಮಾನುಗ್ರಹ, ಯಾವ ಶಕ್ತಿಯೂ ಮುಖ್ಯ ಅಲ್ಲ, ಬಾಣಕ್ಕೆ ಬೇಕಾದ್ದು ರಾಮಾನುಗ್ರಹ ಅವನು ಗೊತ್ತುಂಟು. ಮತ್ತು ಧನುರ್ವೇದದಲ್ಲಿ ಅಪೂರ್ವ ಸಿದ್ಧಿಯನ್ನು ಉಪದೇಶ ಮಾಡಿದಂತಹ ವಿಶ್ವಾಮಿತ್ರರು ಯಜ್ಞ ಸಂರಕ್ಷಣೆಯ ಕಾಲದಲ್ಲಿ ರಾಮನಿಗೆ ಏನನ್ನು ಅನುಗ್ರಹ ಮಾಡಿದ್ದಾರೆ? ರಾಮನ ಮೂಲಕವಾಗಿ ಲಕ್ಷ್ಮಣನಿಗೂ ಅನುಗ್ರಹ ಬಂದಿದೆ. ಶುದ್ಧ ಮನಸ್ಸಿನಿಂದ, ಶುದ್ಧ ಅಂತಃಕರಣದಿಂದ ವಿಶ್ವಾಮಿತ್ರ ಋಷಿಗಳನ್ನು, ಮಹರ್ಷಿಗಳನ್ನು ನೆನಪಿಸಿದರಂತೆ. ವಸಿಷ್ಠಾದಿ ಗುರುವೃಂದವನ್ನು ಮನಸ್ಸಿಗೆ ನೆನಪಿಸಿದರಂತೆ. ವಂಶದ ಪೂರ್ವಜರನ್ನು ನೆನಪಿಸಿದರಂತೆ. ಧರ್ಮಾತ್ಮರನ್ನೆಲ್ಲ ಧನುಸ್ಸಿಗೆ, ಸಿಂಜಿನಿಗೆ ಬಾಣವನ್ನು ಸೇರಿಸುವಾಗಲೂ ಲಕ್ಷ್ಮಣ ಯಾವ ಧಾರ್ಮಿಕತೆಯನ್ನು ಇಂದ್ರಜಿತುವಿನ ವಧೆಗೆ, ತನ್ನ ವೃತನಿಷ್ಠೆಗೆ ಯಾವುದನ್ನು ಒತ್ತೆ ಇಡ್ತಾನೆ ಅಂತ ನೋಡೋಣ. ಸುರಮಗೀಸುರ ಹವ್ಯ ಕವ್ಯಾದ್ಯರ ವಿಗಾತರಿಗಿದಕೋ ಮರ್ಜನ ದುರ್ಜನ ಚರಿತ. ಸುರಮಗೀಸುರ ಹವ್ಯ ಕವ್ಯಾದ್ಯರ ವಿಘಾತರಿಗಿದಕೋ ದುರ್ಜನ ಚರಿತ ಧರ್ಮದ್ರೋಗ ನಿರತರಿದಕೋ. ಪರಸತಿಯ ಪರದನದ ಸೊಗಸಿಂಗೆ ಮನವನು ಬೆರೆಸುವ ಧಮರಿದಕೋ. ಶಿಕ್ಷಾ ಪರಮ ಪ್ರಾಯಶ್ಚಿತ್ತ ವಿಧಿ ಎನು ತೆಚ್ಚ ಬೊಬ್ಬಿರಿದು ಹೆಚ್ಚು ಬೊಬ್ಬಿರಿದ. ಕೇವಲ ಇಂದ್ರಜಿತು ಎಂಬಂತ ಒಬ್ಬ ವ್ಯಕ್ತಿಗೆ ಪ್ರಯೋಗಿಸುವ ಬಾಣ ಅಲ್ಲ ಇದು. ಆ ವ್ಯಕ್ತಿ ಏನು ಅಂತ ಕೇಳಿದರೆ
ಇಂತಿಂತಹ ಅಪಸವ್ಯವಾದ ಅಧಾರ್ಮಿಕವಾದ ಅದರ ಪ್ರತಿಸ್ವರೂಪ ಅದು, ಆಕಾರ ಅದು ಹೇಳ್ತಾನೆ. ನಮಗೆ ವ್ಯಕ್ತಿದ್ವೇಷ ಇಲ್ಲ, ಬದಲಾಗಿ ಇಲ್ಲಿರುವ ಅಧಾರ್ಮಿಕತೆಯನ್ನು ನಾವು ವಿರೋಧಿಸ್ತೇವೆ. ಇಲ್ಲಿರುವ ಅಧರ್ಮವನ್ನು ನಾವು ನಾಶ ಮಾಡಲಿಕ್ಕೆ ಬಂದದ್ದೇ ಹೊರತು ನಮಗೆ ಒಂದು ಜನಾಂಗದ ಮೇಲೆ, ರಾಕ್ಷಸರ ಮೇಲೆ ನಮಗೆ ದ್ವೇಷ ಇಲ್ಲ. ನಾವು ಜನಾಂಗ ದ್ವೇಷಿಗಳಲ್ಲ. ಅದನ್ನು ಎಷ್ಟು ಸುಂದರವಾಗಿ ಕವಿ ಇಲ್ಲಿ ಹೇಳುವುದನ್ನು ನೋಡಿ ನೀವು. ದೇವಬ್ರಾಹ್ಮಣರ ಹವ್ಯ ಕವ್ಯ ಯಾಗನಾಶಕರಿಗೆ ಇದು ಈ ಬಾಣ ಇರುವಂತಹದ್ದು, ಅಂಥವರಿಗೆ ಪ್ರಯೋಗ ಮಾಡುವಂಥದ್ದು. ದುಷ್ಟ ನಡವಳಿಕೆಗೆ, ಧರ್ಮಕ್ಕೆ ಮೋಸ ಮಾಡುವವರಿಗೆ ಈ ಬಾಣ ಇದು. ಮಾತ್ರ ಅಲ್ಲ, ಪರಸ್ತ್ರೀ ಪರಧನ ಇದರ ಸೊಗಸಿಗೆ ಆಸೆ ಪಡುವ, ಇದನ್ನು ಅಪಹರಿಸುವಂತಹ ದುರಾತ್ಮರು ಯಾರಿದ್ದಾರೆ ಆ ನೀಚರಿಗೆ ಈ ಬಾಣ ಇರುವಂತಹದ್ದು. ಪಾಪಕ್ಕೆ ಶಿಕ್ಷಾರೂಪವಾದ ಪ್ರಾಯಶ್ಚಿತ್ತ ಇದು. ಮಹಾಪಾಪಿಗಳಿಗೆ, ಮಹಾಧರ್ಮಿಗಳಿಗೆ ಇದು ಶಿಕ್ಷೆಯ ರೂಪವಾಗಿ ಕೊಡುವಂತಹ ಪ್ರಾಯಶ್ಚಿತ್ತ ಇದು. ಇದು ತೆಗೆದುಕೋ, ಅದು ಎಲ್ಲ ಇವನಲ್ಲಿ ಉಂಟು ಅಂತಾದರೆ ನೀನು ಈ ಬಾಣ ಅದರಲ್ಲಿ ತುಂಬಿದಂಥ ಏನು ಶಕ್ತಿ ಇದೆ ಅವನನ್ನು ನೀನು ಸಂಹಾರ ಮಾಡಬೇಕು ಅಂತ ರಾಮಪಾದವನ್ನು ನೆನೆದು, ವಿಶ್ವಾಮಿತ್ರರನ್ನು ನೆನೆದು ಅವ ಪ್ರಯೋಗ ಮಾಡ್ತಾನಂತೆ. ಅಸ್ತ್ರ ಅಬ್ಬರಿಸುತ್ತಾ ಹೋಯಿತು. ದೇವತೆಗಳು ಬೊಬ್ಬೆ ಹಾಕಿದರು. ಮಾತಲಿ ಭುಜ ಕುಲುಕಿಸಿದಂತೆಯಲ್ಲಿ ಲಕ್ಷ್ಮಣನ ಬಿಟ್ಟ ದಿವ್ಯಾಸ್ತ್ರ ಇಂದ್ರಯುತ ದಿವ್ಯ ಶಕ್ತಿಯನ್ನು ಕತ್ತರಿಸಿದಂತೆ ಇಂದ್ರಯುತಿನ ತಲೆಯನ್ನು ಹಾರಿಸಿತು ಅಂತ ಕವಿಯಲ್ಲಿ ಹೇಳ್ತಾನೆ. ಕೇಳೋಣ. ನೂಕಿದರಿದಂತಗನು ಬೊಬ್ಬೆಯ ತೋಕಿದನು ಶಿಖಿ ಹರುಷದಿಂದ ಪಿನಾಕಿ ಹಾರೈಸಿದನು ಹೊಯ್ಸಿದ ನಕಿಳ ಬೇರಿಗಳ ನಾಕಪತಿ ನಲಿದಾಡಿದನು ಮಕರಾಕರೇಶ್ವರನು ಅನಿಲ ಧನಧರನೇಕ ಸುರರಬ್ಬರಿಸಿದರು ರಾವಣಿಯ ಮರಣದಲ್ಲಿ. ಇಂದ್ರಜಿತು ಪ್ರಯೋಗಿಸಿದಂತಹ ಮಹಾಸ್ತ್ರ ಏನುಂಟು, ಆ ಅಸ್ತ್ರವನ್ನು ಅದು ತುಂಡು ಮಾಡಿತು. ನೇರ ಬಂದು ಇಂದ್ರಜಿತುವಿನ ಕುತ್ತಿಗೆಯನ್ನು ಕತ್ತರಿಸ್ತದೆ. ಅದು ತಲೆಯನ್ನು ಆಕಾಶಕ್ಕೆ ಹಾರಿಸ್ತದೆ. ಇಂದ್ರಜಿತಿನ ವಧೆ ಆಯಿತು. ಆ ಸಂದರ್ಭದಲ್ಲಿ ಇಂದ್ರಜಿತು ಸತ್ತುದನ್ನು ಕಂಡು ಯಮ ಕುಣಿದನಂತೆ. ಎಲ್ಲರಿಗೂ ಭೀತಿಕಾರಕರಾಗಿದ್ದಂತಹ ಇಂದ್ರಜಿತು ಅಗ್ನಿ ಬೊಬ್ಬೆ ಹಾಕಿದ. ಪಿನಾಕದರ ಶಿವ ಸಂತೋಷದಿಂದ ಹೊಗಳಿದನಂತೆ ಲಕ್ಷ್ಮಣನ ಸಾಹಸವನ್ನು. ಸ್ವರ್ಗದೊಡೆಯ ದೇವೇಂದ್ರ ಬೇರಿಗಳನ್ನು ಹೊಡೆಸಿದ. ಯಾರು ದೇವತೆಗಳಿದ್ದಾರೆ, ಧಾರ್ಮಿಕರಿದ್ದಾರೆ, ಅವರು ಸಂತೋಷವನ್ನು ವ್ಯಕ್ತಪಡಿಸಿದು. ವರುಣ ನಲಿದಾಡಿದ, ಕುಬೇರ ಕುಣಿದ, ದೇವತೆಗಳು ಕೂಗಿದ್ರು. ಆದರೆ ರಾಕ್ಷಸ ಸಮೂಹ ಹಾಹಾಕಾರದಿಂದ ಮಾಡಿದರು. ಯಕ್ಷರಾಕ್ಷಸರು ಆಯುಧಗಳನ್ನು ಎಸೆದ್ರಂತೆ. ಯಾಕೆ ಯುದ್ಧ ಬೇಡ, ಉಗುರುಗಳಿಂದ ಕಣ್ಣೀರು ಮಿಡಿದ್ರಂತೆ. ಅವರು ಬಾಯಿಗಳನ್ನು ಹೊಯ್ದ. ಶೋಕಾಗ್ನಿಯಿಂದ ತುಂಬಿದ ವಿಭೀಷಣ ಇಂದ್ರಜಿತ್ ವಧೆಯನ್ನು ಕಂಡು ಮೂರ್ಛಿತನಾಗಿ ಹೋದ ಅಂತ ಕವಿ ಇಲ್ಲಿ ಹೇಳ್ತಾನೆ. ಯಾಕೆಂದರೆ ಅವ ಅಣ್ಣನ ಮಗ ಇಂದ್ರಜಿತಿನ ವಿಕ್ರಮ, ಅವನ ವಿವೇಕ, ಅವನ ಯಜ್ಞಕರ್ಮ ಇದನ್ನು ಮೆಚ್ಚಿದ ವಿಭೀಷಣ. ಅನೇಕ ಸಲ ವಿರೋಧಗಳು ಸಾವಿನಲ್ಲಿ ಅಡಗುತ್ತವೆ, ಪರ್ಯಾವಸಾನಗೊಳ್ಳುತ್ತದೆ. ಇಂದ್ರಜಿತಿನ ಪರಾಕ್ರಮವನ್ನು ಕಂಡಂಥ ವಿಭೀಷಣ ಅಣ್ಣನ ಮಗನಲ್ವೇ ಮೂರ್ಛೆ ಹೋದನಂತೆ. ಆಕಾಶಕ್ಕೆ ಚಿಮ್ಮಿದ ತಲೆ, ಇಂದ್ರಜಿತುವಿನ ತಲೆ ಕೊನೆಯ ಗಳಿಗೆಯಲ್ಲಿ ರಾಮ ಲಕ್ಷ್ಮಣರನ್ನು ಹೊಗಳುತ್ತಾ ಸಾಗಿತಂತೆ. ಇವರ ವಿಕ್ರಮ, ಇವರ ಧಾರ್ಮಿಕತೆ. ಯಾಕೆ ಇವರು ಮನುಷ್ಯರಲ್ಲ, ದೇವತೆಗಳು, ಕಪಿಗಳು, ಕೋಡಗಗಳು, ಅದು ಭಗವತ್ ಶಕ್ತಿಗಳು, ಸೀತೆ ಮಾಯಾವಿ, ಮಹಾದೇವತೆ ಅಂತ ಹೇಳಿದಂತಹ ತಲೆ ರಾಮಲಕ್ಷ್ಮಣರನ್ನು, ಹಾಗೆ ಮುಂಡ ಬತ್ತಳಿಕೆಯ ಬಾಣಗಳು ಎಲ್ಲ ಬಿದ್ದು ಹೋಯಿತು. ಕೈ ಹಾಕಿ ಸೊಂಟಕ್ಕೆ ಕಟಾರಿಯನ್ನು ಎಳೆದುಕೊಂಡರಂತೆ ಎಲ್ಲ ತೋಳುಗಳನ್ನು ನೀಡಿ ಶೂನ್ಯದಲ್ಲಿ ಕಟಾರಿ ಬೀಸಿತು ಅಂತ ಹೇಳ್ತಾನೆ. ಹಾಗೆ ಒಬ್ಬ ಇಂದ್ರಜಿತನ ವಧೆ ಆಯಿತು. ಅದನ್ನು ಯಾವ ರೀತಿ ಕವಿ ಹೇಳಿದ್ದಾನೆ ಅಂತ ಕೇಳೋಣ. ಹೇಳಲಚ್ಚರಿ ವೀರಲಂಕಾ ಪಾಲಕನ ಭುಜ ವಿಜಯ ವಿಜಯಲಕ್ಷ್ಮಿಯ ತೋಳ ಕಲ್ಲಡಿ ಕಳಚಿ ಬೀಳುವಂದದಲ್ಲಿ ನಭದಿಲ್ದ ದಾಳಿಸುವ ದಾಡೆಗಳ ಹೊಗರೊಗುವಾಲಿಗಳ
ನಗೆ ಮೊಗದ ಕರ್ಣ ವಿಲೋಲ ಕುಂಡಲದ ಸುರಶಿರ ಕೆಡೆದುದು ಮಗಿ ತಳಕಿ ಅಚ್ಚರಿ ವರ್ಣಿಸಲಿಕ್ಕೆ ಆಶ್ಚರ್ಯ ಮತ್ತು ಅಸಾಧ್ಯ ಅಂತ ಇಲ್ಲಿ ತೊರವೆ ಹೇಳ್ತಾರೆ. ವೀರಲಂಕಾಧಿಪತಿಯ ಭುಜಲಕ್ಷ್ಮಿಯ ತೋಳಿನ ಕನ್ನಡಿ ಕಳಚಿ ಬಿದ್ದಿತು. ಇಡೀ ಲಂಕೆಯ ಕೀರ್ತಿ, ಅದರ ಜಯ ವಿಜಯ ಎಲ್ಲ ಇಂದ್ರಜಿತುವಿನ ಪರಾಕ್ರಮವನ್ನು ಅವಲಂಬಿಸಿಕೊಳ್ಳಿತ್ತು. ಕಳಚಿ ಬೀಳುವಂತೆ ಹೊಳೆಯುವ ಕೋರೆ ಹಲ್ಲುಗಳ, ಕಾಂತಿಯುಕ್ತವಾದಂತಹ ಕಣ್ಣುಗಳ, ನಗು ಮೊಗದ ನೋಡಿ, ಕಿವಿಯಲ್ಲಿ ಹೊಳೆಯುವ ಕಡಕುಗಳ ಇಂದ್ರಜಿತುವಿನ ತಲೆಯು ಆಕಾಶದಿಂದ ಭೂಮಿಗೆ ಬಿತ್ತು. ಆಕಾಶದಲ್ಲಿ ನಭೋಮಂಡಲಕ್ಕೆ ಹಾರಿ ಹೋದಂತಹ ತಲೆ ಕೆಳಗೆ ಬಿತ್ತಂತೆ. ಇದು ಶತ್ರು ಆ ಮುಖದಲ್ಲಿ ತೇಜಸ್ಸು, ಓಜಸ್ಸು, ನಗುಮುಖ. ಯಾಕಂದರೆ ಸಾವಿನಲ್ಲಿ ಒಂದು ರೀತಿಯ ತೃಪ್ತಿ ಇಂದ್ರಜಿತುವಿಗಿತ್ತು. ರಾಮಲಕ್ಷ್ಮಣರ ಹೆಸರನ್ನು ಹೇಳುತ್ತಾ ಇಲ್ಲ. ಹಾಗಾದರೆ ಇದು ಧರ್ಮಯುದ್ಧ, ಅಧರ್ಮದ ನಾಶ ಆಗಬೇಕು ಅಂತ ಕೊನೆಯ ಗಳಿಗೆಯಲ್ಲಿ ಗೊತ್ತಾಯಿತಂತೆ. ಕೆಳಕ್ಕೆ ಬಿದ್ದಂತಹ ತಲೆಯನ್ನು ಕಂಡ ವಿಭೀಷಣನ ವಿವೇಕ ಏನಾಯ್ತು ನೋಡುವ. ಕೆಡೆದ ತಲೆಯನು ತಕ್ಕವಿಸಿ ಮೊಗದಡವಿ ಮಕ್ಕಳ ಮಾಣಿಕವಿ ಕನ್ನಡಿಯೇ ಕಲಿಗಳ ಕಂದ ಎನ್ನುತ್ತ ವಿಭೀಷಣನು ಮಡಿದೆಯೇ ಮಗನೇ ತಂದೆಯ ತೊಡಕು ವೇಟದ ತೋಟಿಯಲಿ ನಗೆಗೆಡೆಗೆ ಸಂದಿರೆ ಎಂದು ತಂದನು ಕಂಗಳಲ್ಲಿ ಜಲವ ಮಡಿದೆಯ ಕಂದ ಕಂದ ನಭೋಮಂಡಲದಿಂದ ಯುದ್ಧ ಭೂಮಿಯಲ್ಲಿ ಬಿದ್ದಂತಹ ಇಂದ್ರಜಿತುವಿನ ಹೊಳೆಯುವ ಮುಖ, ಕಾಂತಿಯುಕ್ತವಾದಂತಹ ಮುಖ, ಆ ತಲೆಯನ್ನು ಅಪ್ಪಿಕೊಂಡನಂತೆ ವಿಭೀಷಣ. ಅದು ಭಾವ, ಅದು ವಿಭೀಷಣ ವಿವೇಕ. ಅವ ಹೇಳ್ತಾನೆ, ಮಕ್ಕಳ ಮಾಣಿಕ್ಯ ನೀನು. ಲಂಕೆಯಲ್ಲಿ ಅನೇಕ ಮಕ್ಕಳಿದ್ದಾರೆ ರಾವಣನಿಗೆ, ವಿಭೀಷಣನಿಗೂ ಮಕ್ಕಳಿದ್ದಾರೆ, ಕುಂಭಕರ್ಣನಿಗೂ ಇದ್ದಾರೆ. ಅನೇಕ ಮಕ್ಕಳ ಮಾಣಿಕ್ಯ ನೀನು ಅವ ಹೇಳ್ತಾನೆ. ಕಲಿಗಳ ಕಂದ, ವಿಕ್ರಮಿಗಳಿಗೆ ನೀನು. ಇಷ್ಟು ಮಕ್ಕಳಲ್ಲಿ ನೀನು ಕಲಿ ವಿಕ್ರಮಿ ಇದ್ದಿ ನೀನು. ನಿನ್ನಂತಹ ವಿಕ್ರಮಿಗಳಿಲ್ಲ, ವಿಕ್ರಮದ ವಿವೇಕಗಳಿಲ್ಲ ಅಂತ ಹೇಳ್ತಾನೆ. ಆದರೆ ತಂದೆಯ ಮೋಹದ ತೊಡಕಿನ ಯುದ್ಧಕ್ಕೆ ನೀನು ಸಿಲುಕಿಕೊಂಡೆ ಮಗು. ಸ್ತ್ರೀ ವಿಲಂಪಟತನ, ಸ್ತ್ರೀ ವ್ಯಾಮೋಹ, ಅವನ ಎಲ್ಲ ಗುಣಗಳು ಆ ಸ್ತ್ರೀ ವ್ಯಾಮೋಹದ, ಸ್ತ್ರೀ ಲಂಪಟತನದ ಒಂದು ಅವಗುಣದಲ್ಲಿ ತೊಳೆದು ಹೋಯಿತು. ಆ ತೊಡಕಿಗೆ ನೀನು ಸತ್ಯ ಮಗ. ನಿನ್ನ ಪಿತೃಭಕ್ತಿ, ರಾಷ್ಟ್ರಾಭಿಮಾನ ಎಲ್ಲ ಸರಿ, ಆದರೆ ಏನು ಮಾಡೋದು ಹೇಳು? ನಿನ್ನನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ಲಲ್ಲ. ನಿನ್ನಂಥವರು ಬೇಕಿತ್ತು, ಆದರೆ ನಿನ್ನ ಪಿತೃಭಕ್ತಿ ಒಬ್ಬ ಸ್ತ್ರೀಲಂಪಟತನ ಬಗೆಗಿದ್ದಂತಹ ನಿನ್ನ ಭಕ್ತಿಯಿಂದ ಹೀಗಾಯಿತು. ನಗೆಗೀಡಾದೆವು ನಾವು ಅಂತ ವಿಭೀಷಣ ದುಃಖಿಸ್ತಾನೆ, ಕಣ್ಣಿಳಿಸ್ತಾನೆ, ಹಲುಬುತ್ತಾನೆ, ಕಣ್ಣುಗಳಲ್ಲಿ ನೀರು ತುಂಬಿತಂತೆ. ಯಾರ ಮಾತನ್ನೂ ಕೇಳದೆ ಹೋರಾಟ ಮಾಡಿ ನೀನು ಸತ್ತಿ. ರಾವಣನು ಹಾಗೆ ಯಾವ ವಿವೇಕಿಗಳ ಮಾತು ಕೇಳಲಿಲ್ಲ. ಅದು ಪುಲಸ್ತ್ಯನ ಇರಬಹುದು, ವಿಶ್ರವಸು ಇರಬಹುದು, ತಾಯಿ ಕೈಕಸ ಇರಬಹುದು, ಸೋದರಮಾವ ಮಾರೀಚ ಇರಬಹುದು. ಯಾರು ಹೇಳಿದ ಮಾತನ್ನು ನೀನು ಕೇಳಲಿಲ್ಲ. ಹಾಗಾದ ಕಾರಣ ಮಗನ ಸ್ನೇಹದ ಸೋದರರ ಹತ್ಯೆಗಳನ್ನು ಕಣ್ಣಾರೆ ಕಂಡೆ. ಮಕ್ಕಳ ಹತ್ಯೆ, ಸ್ನೇಹಿತರ ಹತ್ಯೆ, ಸೋದರರ ಹತ್ಯೆ, ಇದನ್ನೆಲ್ಲ ಕಣ್ಣಾರೆ ಕಂಡೆ ಅಂತ ವಿಭೀಷಣ ಹೇಳಿದೆ. ಇನ್ನೇನು ನಾನು ಕಾಣಲಿಕ್ಕುಂಟು? ನನಗಿಂತ ಕಿರಿಯರ ಸಾವು ಕಂಡೆ, ನನಗೆ ಸಮಾನವಾದಂಥ ಸ್ನೇಹಿತರ ಸಾವು ಕಂಡೆ, ಹಿರಿಯರ ಸಾವು ಕಂಡೆ, ರಕ್ತ ಸಂಬಂಧಿಗಳ ಸಾವು, ಎಲ್ಲರ ಸಾವನ್ನು ನಾನು ಕಂಡೆ. ಇನ್ನು ಕಾಣಲಿಕ್ಕೆ ಏನಿಲ್ಲ. ವಿಚಿತ್ರ ಯುದ್ಧದ ಕಟ್ಟಾಳೆ. ಈ ಯುದ್ಧದ ಕಟ್ಟತನ ಏನು, ಕಟ್ಟಾಳುತನ ಏನು? ಇದು ವಿಚಿತ್ರ, ಮನೋಹರ, ಸುಂದರ ಹಾರವೇ ಅಲ್ಲ. ಇದು ಸಂತೋಷ ಅಲ್ಲ, ಇದು ವಿಜಯ ಮಾಲಿಕೆ ಅಲ್ಲ ಮಗು. ಇದು ದುಃಖದ್ದು, ನೋವಿನದ್ದು. ಹೀಗೆ ಹೇಳ್ತಾನೆ. ಅನುಪಮ ಬಲಶಾಲಿ ಲಕ್ಷ್ಮಣ ವಿಭೀಷಣನನ್ನು ಸಂತೈಸಿದ. ದುಃಖ ಯಾಕೆ ಮಾಡ್ತೀವಿ? ಭಾವ ಸಹಜ. ಆದರೆ ನಾವು ಅಧರ್ಮದ ವಿರುದ್ಧ ಹೋರಾಟ ಮಾಡುವಂತಹದ್ದು.
ನೀನು ಬಂದದ್ದು ನಮ್ಮಲ್ಲಿ ಧಾರ್ಮಿಕತೆ ಇದೆ ಅಂತ. ನಿನ್ನ ಸಲಹೆ ಮಾರ್ಗದರ್ಶನ ಏನು? ಅಧರ್ಮದ ನಾಶ ಆಗಬೇಕು, ಇಲ್ಲಿ ವ್ಯಕ್ತಿ ದ್ವೇಷ ಇಲ್ಲ. ಇದು ಧರ್ಮದ ವಿಜಯ, ಅಧರ್ಮದ ಮೇಲೆ ಧರ್ಮದ ವಿಜಯ ಆಗಿದೆ. ಹಾಗೆ ಎಲ್ಲರೂ ವಾನರ ನಾಯಕರು ಮಾಯಾಭ್ರಾಂತಿಯನ್ನು ತ್ಯಜಿಸಬೇಕು ಅಂತ ಹೇಳಿದ್ರಂತೆ. ಜಾಂಬವ, ಹನುಮಂತ, ಈ ಜ್ಞಾನಿಗಳು ಯಾರಿದ್ದಾರೆ, ವಿವೇಕಿಗಳು ಯಾರಿದ್ದಾರೆ, ನೀಲ, ಇವರೆಲ್ಲ ಈ ಮಾಯಾಭ್ರಾಂತಿ ಯಾಕೆ ವಿಭೀಷಣ? ಆ ಮಾಯೆಯನ್ನು ಮೀರಿ ನಾವು ನಿಲ್ಲಬೇಕು. ಈ ಬಂಧುತ್ವ, ಸಾಹೋದರಿಯ ಈ ಮಾಯೆಯ ಒಳಗೆ ನೀನು ಹೊರಡಾಡಬೇಡ, ಅದನ್ನು ದಾಟಿ ನೀನು ಜ್ಞಾನಿಯಾದವ ಹೀಗೆ ದುಃಖಿಸುವುದಕ್ಕೆ ಅರ್ಥ ಇಲ್ಲ ಅಂತ ಹೇಳಿದನಂತೆ. ಹಾಗೆ ತೊರೆವೆಯ ನರಹರಿ ಅವತಾರಿಯಾದಂಥ ಲಕ್ಷ್ಮೀಕಾಂತನ ಭಕ್ತನ ಚಿಂತೆಯನ್ನು, ವಿಭೀಷಣನ ಚಿಂತೆಯನ್ನು ಹೋಗಲಾಡಿಸಿದ್ರು ಅಂತ ಹೇಳಿದ್ರು. ಮಂಗಲವನ್ನು ಹಾಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಹರಿ